ನಿನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವು ನೆಲೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ಸಂತೋಷವುಳ್ಳವರಾಗಿ ಇರಬೇಕು. ಪಕ್ಕದಲ್ಲಿದ್ದವ್ರಿಗೆ ಹೇಳಿ, ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ಆಮೇಲೆ ಕಳೆದ ತಿಂಗಳೆಲ್ಲ ದೇವರು ನಮ್ಮನ್ನ ಏನ್ ಮಾಡಿದಂದ್ರೆ ಕಾಯ್ದು ಕಾಪಾಡಿದ. ಕಳೆದ ತಿಂಗಳ ವಾಗ್ದಾನ ಏನು? ಆಮೇಲೆ ಯೋಶುವ 1:5 ಏನ್ ವಾಕ್ಯ? ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡ ಇರ್ತೇನೆ. ಆಮೇಲೆ ಸೊ ಕಳೆದ ತಿಂಗಳೆಲ್ಲ ದೇವರು ನಿಜವಾಗಲೂ ನಾವು ಹೋದ ಎಲ್ಲಾ ಮಾರ್ಗದಲ್ಲಿಯೋ ದೇವರು ಮೋಶೆಯ ಸಂಗಡ ಇದ್ದ ಹಾಗೆ ನಮ್ಮ ಸಂಗಡ ಇದ್ದನು. ಆಮೇಲೆ ಈ ರೀತಿಯಾಗಿ ಈ ತಿಂಗಳು ಕೂಡ ದೇವರು ವಾಗ್ದಾನವನ್ನು ನಮಗೆ ದಯಪಾಲಿಸಿದ್ದಾನೆ. ಏಷಾಯನ ಗ್ರಂಥ 58ನೇ ಅಧ್ಯಾಯ, ಏಷಾಯನ ಗ್ರಂಥ 58ನೇ ಅಧ್ಯಾಯ 11ನೇ ವಚನ. 58:11. ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೆ ಸಮಾನವಾಗಿಯೂ ಇರುವಿರಿ. ಪರಿಶುದ್ಧ ಬೈಬಲ್ನಲ್ಲಿ ನಿತ್ಯವೂ ನಡೆಸುತ್ತಾ ಮಳೆ ಇಲ್ಲದ ಕಾಲದಲ್ಲಿಯೂ ನಿನ್ನ ಪ್ರಾಣವನ್ನು ತೃಪ್ತಿಗೊಳಿಸಿ ನಿನ್ನ ಎಲುಬುಗಳನ್ನು ಬಲಪಡಿಸುವನು. ಮತ್ತು ನೀನು ನೀರು ಹಾಕಿದ ತೋಟದ ಹಾಗೆಯೂ ಮುಗಿಯದ ಜಲ ಬುಗ್ಗೆಯಾಗಿಯೂ ಇರುವಿ. ಆಮೇಲೆ ಮಳೆ ಇಲ್ಲದ ಕಾಲದಲ್ಲಿಯೂ ನೀನು ಹೆಂಗಿರುವಿ? ನಿನ್ನ ಆತ್ಮ ತೃಪ್ತಿಗೊಳ್ಳುತ್ತದೆ. ಆಮೇಲೆ ದೇವರು ವಾಕ್ಯ ಹೇಳ್ತಾ ಇದೆ, ಮಳೆ ಇಲ್ಲದ ಕಾಲದಲ್ಲಿ ನಮ್ಮ ಗಜೇಂದ್ರ ಗಡದಲ್ಲಿ ಯಾಕೋ ಮಳೆನೇ ಬರ್ತಾ ಇಲ್ಲ. ಆಮೇಲೆ ಎಲ್ಲಾ ಕಡೆ ಮಳೆ ಚೆನ್ನಾಗಿದೆ, ಆದ್ರೆ ನಮ್ಮ ಗಡದಲ್ಲಿ ಏನಿಲ್ಲ, ಮಳೆ ಜಾಸ್ತಿ ಇಲ್ಲವೇ ಇಲ್ಲ. ಆದ್ರೆ ದೇವರ ವಾಗ್ದಾನ ಹೇಳ್ತಾ ಇದೆ, ಮಳೆ ಇಲ್ಲದ ಕಾಲದಲ್ಲಿಯೂ ನಿನ್ನ ಆತ್ಮವನ್ನ ಪ್ರಾಣವನ್ನ ದೇವರು ತೃಪ್ತಿಗೊಳಿಸುತ್ತಾನೆ. ಆಮೇನ್ ಆಮೇನ್ ಅಂತ ಹೇಳಿದ್ರೆ ಎಲ್ಲರ ಆತ್ಮವನ್ನು ದೇವರು ಏನ್ ಮಾಡ್ತಾನೆ? ತೃಪ್ತಿಗೊಳಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗಲೂ ದೇವರು ನಮ್ಮ ಆತ್ಮವನ್ನು ತೃಪ್ತಿಗೊಳಿಸುತ್ತಾನೆ. ಇದು ವಾಕ್ಯದಲ್ಲಿ ನಾವು ನೋಡಬಹುದು. ಯಾಜಕ ಕಾಂಡ 25ನೇ ಅಧ್ಯಾಯ 19ನೇ ವಚನ. ಯಾಜಕ ಕಾಂಡ 25ನೇ ಅಧ್ಯಾಯ 19ನೇ ವಚನ. ನಿಮ್ಮ ಭೂಮಿಯು ಫಲವಾಗುವಂತೆ ನೀವು ಸಮೃದ್ಧಿಯಾಗಿ ಊಟ ಮಾಡುವಿರಿ. ಆಮೇಲೆ ನಿಮ್ಮ ಭೂಮಿಯು ಫಲವನ್ನ ಕೊಡುತ್ತದೆ, ನೀವು ಸಮೃದ್ಧಿಯಾಗಿ ಏನ್ ಮಾಡುವಿರಿ? ಊಟ ಮಾಡುವಿರಿ. ಯಾವಾಗ? ದೇವರ ಆತ್ಮನು ನನ್ನ ಸಂಗಡ ಇರುವ. ಆಮೇಲೆ ಈ ವಾಗ್ದಾನವನ್ನು ಯಾರು ನಂಬುತ್ತಾರೋ ಅವರು ಸಮೃದ್ಧಿಕರವಾಗಿ ಊಟ ಮಾಡುತ್ತಾರೆ. ಅವ್ರು ಇರುವಂತ ಭೂಮಿಯನ್ನು ದೇವರು ಏನ್ ಮಾಡ್ತಾನೆ? ಆಶೀರ್ವದಿಸುತ್ತಾನೆ. ಮಳೆ ಇಲ್ಲದ ಕಾಲದಲ್ಲಿಯೂ ದೇವರ ಆಶೀರ್ವಾದಗಳನ್ನು ಕೊಡುತ್ತಾನೆ. ಆಮೇನ್, ಹಲ್ಲೆಲೂಯಾ. ಯಾಕಂದ್ರೆ ಈ ಸಾಕನು ಬರಗಾಲಗಳಲ್ಲಿ ಏನ್ ಮಾಡಿದಂತೆ? ಬೀಜಗಳನ್ನ ಬಿತ್ತಿದನು, ಆದರೆ 100ರಷ್ಟು ಅವನು ಏನ್ ಮಾಡಿದ? ಫಲವನ್ನು ಹೊಂದಿಕೊಂಡನು. ಕಾರಣ ಏನಂತ ಹೇಳಿದ್ರೆ ಅವನು ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟಿದ್ದ. ಇವತ್ತು ನಾವು ದೇವರ ವಾಕ್ಯದ ಮೇಲೆ ನಂಬಿಕೆ ಇಡುವಾಗ ಖಂಡಿತವಾಗಿ ದೇವರು ನಾವು ಇರುವಂತ ಭೂಮಿನ ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಭೂಮಿನ ಆಶೀರ್ವಾದ ಮಾಡೋದು ಮಾತ್ರವಲ್ಲ, ದೇವರು ನಮ್ಮನ್ನ ಸಮೃದ್ಧಿಗೊಳಿಸುವಂತ ದೇವರಾಗಿದ್ದಾನೆ. ಮನುಷ್ಯನಿಗೆ ಲೋಕದಲ್ಲಿ ಎದರಲ್ಲಿ ತೃಪ್ತಿ ಆಗೋದಿಲ್ಲ. ಆಮೇಲೆ ಉದಾಹರಣೆಗೆ ಪ್ರಸಂಗಿ ಪುಸ್ತಕದಲ್ಲಿ ನಾವು ನೋಡಬಹುದು 5ನೇ ಅಧ್ಯಾಯ 10ನೇ ವಚನ. ಪ್ರಸಂಗಿ 5ನೇ ಅಧ್ಯಾಯ 10ನೇ ವಚನ. ಒಳ್ಳೆಯವನು ಆಶ್ರಯಿಸುವವನಿಗೆ ಎಷ್ಟು ಬೆಳೆಯಿಂದಲೂ ತೃಪ್ತಿಯಾಗುವುದು, ಸಮೃದ್ಧಿಯನ್ನು ಬಯಸುತ್ತದೆ ಇರುವವನಿಗೆ. ಬೆಳೆಯನ್ನು ಆಶಿಸುವವನಿಗೆ ಎಷ್ಟು ಬೆಳೆಯಿಂದಲೂ ತೃಪ್ತಿಯಾಗುವುದು. ಬೆಳೆಯನ್ನು ಆಶಿಸುವವನಿಗೆ ಎಷ್ಟು ಬೆಳೆ ಬಂದ್ರೂ ಏನಾಗೋದಿಲ್ಲ, ಅವನಿಗೆ ತೃಪ್ತಿ ಆಗೋದೇ ಇಲ್ಲ. ಸಮೃದ್ಧಿಯನ್ನು ಬಯಸುತ್ತಲೇ ಇರುವವನಿಗೆ, ಸಮೃದ್ಧಿಯನ್ನು ಬಯಸುತ್ತಾನೇ ಇರುವವನಿಗೆ ಆದಾಯ ಎಷ್ಟಿದ್ರೂ ಸಾಲದು. ಆದಾಯ ಎಷ್ಟಿದ್ರು ಏನಾಗೋದಿಲ್ರಿ,
ಸಾಲೋದು. ಪರಿಶುದ್ಧ ಬೈಬಲ್ನಲ್ಲಿ ಬೆಳ್ಳಿಯನ್ನು ಬೆಳ್ಳಿಯನ್ನು ಪ್ರೀತಿಸುವವನಿಗೆ ಪ್ರೀತಿಸುವವನು ಬೆಳ್ಳಿಯಿಂದ ತೃಪ್ತಿ ಆಗೋದಿಲ್ಲ, ಸಮೃದ್ಧಿಯನ್ನು ಪ್ರೀತಿಸುವವನು ಸಮೃದ್ಧಿಯಿಂದ ತೃಪ್ತನಾಗೋದೇ ಇಲ್ಲ. ಆಮೇನ್. ನಮ್ಮ ಟ್ರಾನ್ಸ್ಲೇಷನ್ ಅಲ್ಲಿ ಇದೆ, ಧನವನ್ನ ಬಯಸುವವನಿಗೆ ಎಷ್ಟು ಧನ ಬಂದರೂ ಅವನಿಗೆ ಸಾಲೋದಿಲ್ಲ, ಹಣವನ್ನು ಬಯಸುವವನಿಗೆ ಎಷ್ಟು ಹಣ ಬಂದರೂ ಅವನಿಗೆ ಸಾಲೋದೇ ಇಲ್ಲ, ಸಮೃದ್ಧಿನ ಬಯಸುವವನಿಗೆ ಎಷ್ಟು ಸಮೃದ್ಧಿ ಬಂದರೂ ಅವನಿಗೆ ಸಾಲೋದೇ ಇಲ್ಲ. ಆಮೇಲೆ ಅಲ್ಲೆಲ್ಲೂ ಅರ್ಥ ಆಗ್ತಾ ಇದೆಯಾ ಪ್ರಿಯರ್ ನಾನು ಹೇಳುವಂಥದ್ದು? ಮನುಷ್ಯ ಯಾವುದನ್ನ ಜಾಸ್ತಿ ಬಯಸ್ತಾ ನೋಡ್ರಿ, ಅವನಿಗೆ ಎಷ್ಟು ಬಂದರೂ ಅದರಲ್ಲಿ ಏನಾಗೋದೇ ಇಲ್ಲ, ತೃಪ್ತಿ ಆಗೋದೇ ಇಲ್ಲ. ಒಂದು ಉದಾಹರಣೆ ಹೇಳಬಹುದು. ಒಬ್ಬ ವ್ಯಕ್ತಿ ಏನ್ ಮಾಡಿದ್ನಂತೆ, ತುಂಬಾ ಬಡತನದಲ್ಲಿದ್ದಂತೆ. ಹಂಗಾಗಿ ಅವನು ದೇವರ ಹತ್ರ ಮೊರೆ ಇಟ್ನಂತೆ, ದೇವರೇ ನೀನು ಕೇಳಿದೆಲ್ಲ ಕೊಡ್ತಿ ಅಂತಲ್ಲ, ಈಗ ನಾನು ತುಂಬಾ ಬಡತನದಲ್ಲಿದ್ದೀನಿ, ಅಟ್ಲೀಸ್ಟ್ ನನಗೆ ಕೇವಲ ಒಂದು 500 ರೂಪಾಯಿನಾದ್ರೂ ನನಗೆ ಕೊಡು ಅಂತ ಹೇಳಿ. ಅದಕ್ಕೆ ಕೆಲವ್ರ ಹತ್ರ ಕೇಳಿ ದೇವರನ್ನ ಭೇಟಿ ಆಗೋದು ಹೇಗೆ, ದೇವರ ಹತ್ರ ಇಸ್ಕೊಳ್ಳೋದು ಹೇಗೆ ಅಂದ್ರೆ ಕೆಲವರು ಹೇಳಿದಾರಂತ, ದೇವರಿಗೆ ಲೆಟರ್ ಬರ್ರಿ, ಅದ್ರ ದೇವ್ರು ಕೊಡ್ತಾನಂತೆ. ದೇವರ ಲೆಟರ್ ಏನ್ ಬರಿಬೇಕು, ಆಯ್ತು ಅಂತ ಹೇಳಿ ಹೋದ್ನಂತೆ. ದೇವರಿಗೆ ಲೆಟರ್ ಬರದ್ನಂತೆ, ದೇವರೇ ನನ್ನ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ, ನನಗೆ ಅಟ್ಲೀಸ್ಟ್ ಏನ್ ಮಾಡು, ನೀನು ಒಂದು 500 ರೂಪಾಯಿನಾದ್ರು ಕೊಡು, 500 ರೂಪಾಯಿ ಕೊಟ್ರೆ ನನಗೆ ಉಪಯೋಗವಾಗತ್ತೆ, 500 ರೂಪಾಯಿನ ಕೊಡು ಅಂತ ಹೇಳಿ ಏನ್ ಮಾಡಿದ್ನಂತೆ, ಲೆಟರ್ ಬರೆದಿದ್ದಂತೆ. ಲೆಟರ್ನ ಬರೆದು ಯಾರು ಕಳಿಸ್ತಾ ಇದ್ದ, ಟು ಗಾಡ್ ಅಂದ್ರೆ ದೇವರಿಗೆ ಅಂತ ಹೇಳಿ ಹಾಕಿದ್ನಂತೆ. ಹಿಂದಗಡೆ ವಯ್ಯ ಅಂದ್ರೆ ಯಾರ ಮುಖಾಂತರವಾಗಿ, ಪೋಸ್ಟ್ ಮಾಸ್ಟರ್ ಮುಖಾಂತರವಾಗಿ ಪೋಸ್ಟ್ ಕಳಿಸಿದ. ಈ ಪೋಸ್ಟ್ ಮಾಸ್ಟರ್ ಮುಖಾಂತರವಾಗಿ ಹೋಯ್ತು ಪೋಸ್ಟ್ ಆಫೀಸ್ಗೆ, ಪೋಸ್ಟ್ ಆಫೀಸ್ ನಲ್ಲಿ ತೆಗಿತಾ ಇದ್ದಾರೆ, ಪೋಸ್ಟ್ ಆಫೀಸ್ ನಲ್ಲಿ ನೋಡ್ತಾ ಇದ್ದಾರೆ, ಇದು ದೇವರಿಗೆ ಅಂತ ಹೇಳಿ ಒಂದು ಪತ್ರ. ದೇವರಿಗೆ ಎಲ್ಲಿ ಕಳಿಸ್ಬೇಕಪ್ಪ, ಅಟ್ಲೀಸ್ಟ್ ದೇವಸ್ಥಾನ ಅಂತ ಹಾಕಿದ್ರೆ ಆ ದೇವಸ್ಥಾನಕ್ಕೆ ಹೋಗಿ ಮುಟ್ಟಬಹುದು, ಆದ್ರೆ ಏನಂತ ಬರೆದು ಬಿಟ್ಟಿದಾನೆ, ದೇವರಿಗೆ ಅಂತ ಹಾಕಿದಾನೆ. ಯಾವ ದೇವರಿಗೆ ಅಂತ ಹೇಳಿ ಅವಾಗ ಕೊಡ್ಬೇಕು. ಹಂಗೆ ಅವನು ಏನ್ ಮಾಡಿದ, ಸರಿ ದೇವರಿಗಂತ ಹಾಕಿದಾನೆ, ಆದ್ರೆ ವಯ್ಯ ಯಾರು ಮಾಡಿದಾನೆ, ಪೋಸ್ಟ್ ಆಫೀಸ್ ಅಂದ್ರೆ ಪೋಸ್ಟ್ ಮಾಸ್ಟರ್. ಹಂಗೆ ಪೋಸ್ಟ್ ಮಾಸ್ಟರ್ ನಮ್ ಥ್ರೂ ಕಳಿಸಂತ ಹೇಳಿದಾನಲ್ಲ, ಈಗ ನಾನು ಕಳಿಸ್ಬೇಕು, ಮತ್ತೆ ಯಾವ ದೇವರಂತ ನನಗೆ ಗೊತ್ತಿಲ್ಲ, ಕಳಿಸ್ಬೇಕಲ್ಲ ಅಂತ ಒಳಗೆ ತೆಗೆದು ಏನ್ ಮಾಡಿದಾನೆ, ಬಿಚ್ಚಿ ಓದಿದ್ದಾನೆ. ಅವಾಗ ದೇವರೇ ನನ್ನ ಪರಿಸ್ಥಿತಿ ಕೆಟ್ಟದಾಗಿದೆ, ನನಗೆ ಒಂದು 500 ರೂಪಾಯಿ ನಾನು ಸಹಾಯ ಮಾಡು ಅಂತ ಹೇಳಿ ಇತ್ತು. ಅವಾಗ ಯೋಚನೆ ಮಾಡಿದಂತೆ ಪೋಸ್ಟ್ ಮಾಸ್ಟರ್, ಅಯ್ಯೋ ಪಾಪ ಅವನು ತುಂಬಾ ಕಷ್ಟದಲ್ಲಿದ್ದಾನ ಅನ್ಸುತ್ತೆ, ಹಾಗಾಗಿ ದೇವರಿಗೆ ಪತ್ರ ಬರ್ದಾನ, ಈಗ ನಾವು ದೇವರಿಗೆ ಹೋಗಿ ಹೆಂಗ್ ಮುಟ್ಟಿಸೋದು, ಹಾಗಾಗಿ ನನಗೆ ಯಾಕಂದ್ರೆ ನನ್ನ ಮುಖಾಂತರವಾಗಿ ಹೋಗ್ಲಿ ಅಂತ ಬರ್ದಾನಲ್ಲ, ಹಾಗಾಗಿ ನಾನೇ ಏನ್ ಮಾಡ್ಬೇಕು, ಈಗ ಏನೋ ಸಹಾಯ ಮಾಡ್ಬೇಕಂತ ಪೋಸ್ಟ್ ಆಫೀಸ್ ನಲ್ಲಿ ಇದ್ದವ್ರು ಎಲ್ಲಾರ ಹತ್ರನೂ ಏನ್ ಮಾಡಿದಾನೆ, ಈ ಲೆಟರ್ನ ತೋರಿಸಿ ಏನೋ ಸ್ವಲ್ಪ ಹಣ ಸಹಾಯ ಮಾಡಿ ಅಂತ ಹೇಳಿ ಕೇಳಿ ಒಟ್ಟು ಒಂದು 450 ರೂಪಾಯಿ ಏನ್ ಮಾಡ್ಕೊಂಡ್ಬಿಟ್ಟ ನಾವು ಕೂಡಿಸಿದಾನೆ, ಜಮಾ ಮಾಡಿಸಿದಾನೆ 450 ರೂಪಾಯಿ. ಈ 450 ರೂಪಾಯಿನ ಏನ್ ಮಾಡಿದಾನೆ, ಆ ಒಂದು ಪೋಸ್ಟ್ ಮಾಸ್ಟರ್ ಥ್ರೂನೇ ಮತ್ತೆ ಮನಿ ಆರ್ಡರ್ ಕಳಿಸಿದಾನೆ, ಮತ್ತೆ ಅವನ ಕೈಗೆ ಹೋಗಿ ಅದೇನಾಗಿದೆ, ತಲುಪಿದೆ ಅಂತ. ಆವಾಗ ಲೆಟರ್ ಬಂದ ತಕ್ಷಣ ಅವನು ಖುಷಿ ಆಯ್ತು, ಓ ದೇವರೇ ನನಗೆ ಇಷ್ಟು ಬೇಗ ಉತ್ತರ ಕೊಟ್ಬಿಟ್ಟಿಲ್ಲ ಅಂತ ಹೇಳಿ ಅವನು ತೆಗೆದು ಒಳಗೆ ಏನ್ ಮಾಡಿದ, ಎನಿಸಿ ನೋಡಿದಂತೆ ಎಷ್ಟಿತ್ತು, 450 ರೂಪಾಯಿ. ಅವಾಗ 450 ರೂಪಾಯಿ ಇಟ್ಟುಕೊಂಡು ಮತ್ತೆ ದೇವರನ್ನ ಬೈತಾ ಇದ್ನಂತೆ. ಆಮೇಲೆ ನಾನು ಕೇಳಿದಷ್ಟು ನೀನು ಕೊಡೋದೆಷ್ಟು, ಆಮೇಲೆ ಹಲ್ಲೆಲೂಯಾ, ನಾನು 500 ರೂಪಾಯಿ ಕೇಳಿದೆ, ನೀನು 450 ರೂಪಾಯಿ ಕೊಟ್ಟಿದೆಯಲ್ಲ ಅಂತೇಳಿ ಕೇಳಿದನು. ಅಂದ್ರೆ ಅರ್ಥ ಏನು, ಮನುಷ್ಯನಿಗೆ ದೇವರು ಎಷ್ಟು ಕೊಟ್ಟರು ಅವನಿಗೆ ಏನಾಗೋದಿಲ್ಲ. ಆಮೇಲೆ ಹಣ ಪ್ರಿಯನಿಗೆ ಎಷ್ಟು ಹಣ ಬಂದರೂ ಏನಾಗೋದಿಲ್ಲ, ಸಾಲೋದೇ ಇಲ್ಲ. ಧನ ಪ್ರಿಯನಿಗೆ ಎಷ್ಟು ಧನ ಇದನ್ನು ಸಾಲೋದೇ ಇಲ್ಲ. ಬಟ್ಟೆ ಪ್ರಿಯರಿಗೆ ಎಷ್ಟು ಬಟ್ಟೆ ಇದ್ರೆ ಏನಾಗೋದಿಲ್ಲ, ಸಾಲೋದೇ ಇಲ್ಲ. ಆಮೇಲೆ ಅದಲ್ಲೂ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇದ್ದೀನಿ. ಆಮೇಲೆ ಅದಲ್ಲೂ ಗಂಡಸರ್ಬೇಕಂದ್ರೆ 2 ಬಟ್ಟೆಯಲ್ಲಿ ಇಡೀ ವರ್ಷ ಕಳೆಯುತ್ತಾರೆ. ಹೆಣ್ಣು ಮಕ್ಕಳಿಗೆ ಜಾತ್ರೆ ಹಬ್ಬ ಅದು ಇದು ಬಂತಂದ್ರೆ ಮುಗದೇ ಬಿಡ್ತು. ತಗೊಳ್ಳೋದು ಒಂದು ಸೀರೆ ಆಗಿದ್ದನ್ನು ಅಂಗಡಿ ಅವನಲ್ಲಿ 100 ಸೀರೆ ತೋರಿಸ್ತಾರೆ. ಅಲ್ಲೂಯ್ಯ, ಅರ್ಥ ಆಯ್ತಲ್ಲ. ಬಂಗಾರ ಎಷ್ಟಿದ್ರು ಏನಾಗೋದಿಲ್ಲ, ಆಸೆ ತೀರೋದೇ ಇಲ್ಲ. ಆಮೇಲೆ ಅಲ್ಲೂಯ್ಯ. ಸೊ ರೊಕ್ಕ ಗಳಿಬೇಕು, ದುಡಿಬೇಕನ್ನೋ ಎಷ್ಟು ದುಡ್ದು ರೊಕ್ಕ ಗಳಿದ್ರು ತೃಪ್ತಿ ಆಗೋದೇ ಇಲ್ಲ. ಅದೇ ದೇವ್ರ ವಾಕ್ಯ ಹೇಳ್ತಾ ಇದೆ. ಅಲ್ಲೂಯ್ಯ. ಸೊ ಭೋಜನ ಊಟ ಮಾಡೋ ಪ್ರಿಯನಿಗೆ ಎಲ್ಲಿ ಹೋಗಿ ಎಂತ ಊಟ ಕೊಟ್ರು ಬಯಸ್ತಾನೆ ಇರುತ್ತೆ. ಆ ಹೋಟ್ಲಿಗೆ ಹೋಗೋಣ, ಈ ಹೋಟ್ಲಿಗೆ ಹೋಗೋಣ, ಹಿಂಗೆ ತಿನ್ನೋಣ, ಹಂಗೆ ತಿನ್ನೋಣ. ಕೆಲವೊಬ್ಬರನ್ನ ರೊಕ್ಕ ಖರ್ಚು ಮಾಡಿಕೊಂಡು ಮಡಿಕೇರಿಗೆ ಹೋಗಿ ಚಾ ಕುಡಿದು ಬರುವ ಜನ ಎಲ್ಲ ಇದಾರಂತೆ. ಆಮೇಲೆ ಅಲ್ಲೆಲ್ಲೂ ಅಲ್ಲಿ ಚಾ ಚೆನ್ನಾಗಿ ಸಿಗತ್ತಂತೆ. ಅದೇ ಚಾ ಇಲ್ಲಿ ಮಾಡಿದ್ರು ಇಲ್ಲ, ನಾವು ಅಲ್ಲಿಗೆ ಹೋಗ್ಬೇಕು, ತೃಪ್ತಿ ಆಗೋದೇ ಇಲ್ಲ. ಅಂತ ಚಾ ಇಲ್ಲೇ ಕೊಟ್ರು ಕೂಡ ಆ ಚಾನೇ ನಾವು ಕರೆಕ್ಟ್ ಇರ್ತಾವಂತ ಹೋಗ್ತಾರ. ಆಮೇಲೆ ಅನ್ನೋದಕ್ಕೆ ತೃಪ್ತಿ ಆಗೋದೇ ಇಲ್ಲ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಮನುಷ್ಯನಿಗೆ ತೃಪ್ತಿ ಪಡಿಸಬೇಕಂದ್ರೆ ಸಾಧ್ಯನೇ ಇಲ್ಲ. ಅಲ್ಲೆಲ್ಲೂಯ್ಯ. ಆದರೆ
ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ತನ್ನ ಆತ್ಮವನ್ನು ತೃಪ್ತಿಗೊಳಿಸುವಂತವನಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ಅದೇ 6ನೇ ಅಧ್ಯಾಯ 7ನೇ ವಚನ ಓದಿಕೊಳ್ಳೋಣ. ಪ್ರಸಂಗಿ 6:7. ಮನುಷ್ಯನ ಪ್ರಯಾಸವೆಲ್ಲವೂ ಅವನ ಹೊಟ್ಟೆಗಾಗಿಯೇ ಮತ್ತು ಅವನ ಅಪೇಕ್ಷೆ ಏನಾಗೋದಿಲ್ಲ, ತೃಪ್ತಿ ಹೊಂದೋದೇ ಇಲ್ಲ. ತಮಿಳಿನಲ್ಲಿ ವಾಕ್ಯ ಹೆಂಗಿದೆ ಅಂದ್ರೆ, ಅವನ ಆತ್ಮ ತೃಪ್ತಿ ಹೊಂದೋದೇ ಇಲ್ಲ. ಮನುಷ್ಯ ದುಡಿಯೋದಿಲ್ಲ ಎದಕ್ಕೋಸ್ಕರ ರೀ? ಕರೆಕ್ಟಾ? ಹೊಟ್ಟೆಗಾಗಿ ದುಡಿತೀವಲ್ಲ, ಹೊಟ್ಟೆಗಾಗಿ ದುಡಿತೀವಲ್ಲ. ಹೊಟ್ಟೆಗಾಗಿ ದುಡಿಯೋರು ಹೊಟ್ಟೆಗಾಗಿ ಮಾತ್ರ ದುಡಿತೀವಿ. ನಾವು ಹೊಟ್ಟೆನ ಬಿಟ್ಟು ಜಾಸ್ತಿ ದುಡಿತಿರ್ತೀವಿ. ಆಮೇಲೆ ಹೊಟ್ಟೆ ಎಷ್ಟು ತುಂಬಿಸ್ತೀವ್ರಿ? ಹೊಟ್ಟೆ ಸಾಕಂತವ. ಅತಿ ಮೀರಿ ತಿಂದ್ರೆ ಮೂಗಿನಲ್ಲಿ ಬಂದು ಬಿಡ್ತಾವ. ದೇವ್ರ ವಾಕ್ಯ ಹೇಳಿದ್ರೆ ಎಲ್ಲ ವಾಂತಿ ಮಾಡಿಬಿಡ್ತಾರ. ಅಲ್ಲೆಲ್ಲೂಯ್ಯ. ಎಲ್ಲ ಅಸಿಡಿಟಿ ಅದೇ ಕುಂತು ಹೋಗೇ ಬಿಡ್ತಾರೆ ಕೆಲವರು. ಅಲ್ಲೆಲ್ಲೂಯ್ಯ. ಸೊ ಅರ್ಥ ಆಯ್ತಲ್ಲ. ಆದ್ರೆ ಹೊಟ್ಟೆಗಾಗಿ ದುಡಿತೀವಿ, ಹೌದು, ಹೊಟ್ಟೆಗಾಗಿ ಮಾತ್ರ ದುಡಿತೀವ. ಆದ್ರೆ ಪ್ರತಿಯೊಬ್ಬ ಮನುಷ್ಯನ ಹೇಳ್ತಾನೆ, ಎಷ್ಟು ಜಾನ ಅದಾವ? ಅರ್ಧ ಜಾನ ಇಲ್ಲ ಹೊಟ್ಟೆ. ಆಮೇಲೆ ಅಲ್ಲೆಲ್ಲೂಯ್ಯ, ಅರ್ಧ ಜಾನ ಇಲ್ಲ. ಈ ಹೊಟ್ಟೆಗಾಗಿ ನಾವೇನ್ ಮಾಡ್ತಿದ್ದೀವಿ? ಇಡೀ ದಿನ, ಇಡೀ ವಾರ, ಇಡೀ ವರ್ಷ ಎಲ್ಲ ದುಡಿತೀವಿ. ಆದರೂ ನಮಗೆ ಕಡಿಮೆ ಆಗಿ, ಆದ್ರೆ ನಮಗೇನೈತಿ? ಕೊರತೆ ಐತಿ. ಯಾಕೆ? ಹೊಟ್ಟೆಗಾಗಿ ಮಾತ್ರ ದುಡಿತೀವ. ಅಲ್ಲೆಲ್ಲೂಯ್ಯ. ಗಾಡಿ ತಗೊಳ್ತೀವಿ, ಅದಕ್ಕೆ ಕಂತು ಕಟ್ಟಬೇಕು. ಮನೆ ಕಟ್ತೀವಿ, ಅದಕ್ಕೆ ಕಂತು ಕಟ್ಟಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಹೌದಾ? ಕೇಳಿದ್ರೆ ಹೊಟ್ಟೆಗಾಗಿ ದುಡಿತೀವಿ. ಅಲ್ಲೆಲ್ಲೂಯ್ಯ. ಹೌದಾ ಇಲ್ವಾ? ನಮ್ಮ ಆಡಂಬರಕ್ಕಾಗಿ ತಗೊಳ್ತೀವಿ. ಒಂದು ಚಪ್ಪಲಿ ಇದ್ರು ಇನ್ನೊಂದು ಚಪ್ಪಲಿ, ಒಂದು ಬಟ್ಟೆ ಇದ್ರು ಇನ್ನೊಂದು ಬಟ್ಟೆ. ಅಲ್ಲೆಲ್ಲೂಯ್ಯ. ತಗೊಳ್ತೀವ ಇಲ್ವಾ? ಮನುಷ್ಯ ನೋಡ್ಲಿ ಅಂತ ಹೇಳಿ ಗೌರವಗೋಸ್ಕರ. ಅಲ್ಲೆಲ್ಲೂಯ್ಯ. ಹೊಟ್ಟೆಗಾಗಿ ತಿನ್ನೋರು ಏನ್ ಕೊಟ್ಟರು ತಿನ್ನುತ್ತಾನೆ. ಆದ್ರೆ ನಾವೇನ್ ಮಾಡ್ತೀವಿ? ಬಯಸಿ ತಿಂತೀವಿ. ಚಿಕನ್ನೇ ಬೇಕು, ಮಟನ್ನೇ ಬೇಕು, ನನಗದೇ ಬೇಕು, ನನಗಿದೇ ಬೇಕು. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ ಪ್ರಿಯರೇ. ನಾವು ಹೊಟ್ಟೆಗಾಗಿ ದುಡಿಯುತ್ತೀವಿ, ಹೌದು. ಆದ್ರೆ ಹೊಟ್ಟೆಗಾಗಿ ದುಡಿಯೋದು ಮಾತ್ರ ಇಲ್ಲ, ನಮ್ಮ ಆತ್ಮ ತೃಪ್ತಿನೇ ಇಲ್ಲ. ದೇವರು ಕೊಟ್ಟು ಬಿಡ್ತಾನೆ ಹೊಟ್ಟೆಗೆ ಎಷ್ಟು ಬೇಕಷ್ಟ. ದೇವ್ರ ಹೊಟ್ಟೆಗೆ ಎಷ್ಟು ಬೇಕಷ್ಟ ಕೊಟ್ಟಿರ್ತಾನೆ. ಆದ್ರೆ ಹೊಟ್ಟೆಗೆ ಮೀರಿ ನಾವೇನ್ ಮಾಡ್ತಾ ಇರ್ತೀವಿ? ದುಡ್ದು ತಗೊಂಡೋಗಿ ದವಾಖಾನೆಗೆ ಇಡ್ತೇವೆ. ಆಮೇಲೆ ಅಲ್ಲೆಲ್ಲೂ ಯೋಚನೆ ಮಾಡ್ರಿ, ದೊಡ್ಡ ಶ್ರೀಮಂತರೆಲ್ಲ ಬಾಯಿ ರುಚಿಯಾಗಿ ತಿನ್ನಕ್ ಆಗೋದಿಲ್ಲ. ನೀವು ಬಯಸ್ಬೋದು, ಎಂತ ಸಾವುಕಾರ ಅದ ನೋಡು, ಎಷ್ಟು ರೊಕ್ಕ ಐತಪ್ಪ, ಎಷ್ಟು ಕಾರ್ ಅದಾವಪ್ಪ, ಎಷ್ಟು ಬಂಗ್ಲೆ ತರ ಮನೆ ಕಟ್ಟಾನಪ್ಪ, ಅವ್ನು ಸಾವುಕಾರ, ಅವನಿಗೇನು ಕಡಿಮೆ ಐತಪ್ಪ ಅಂತೇಳಿ ನಾವು ಹೊರಗಿಂದ ನಾವು ನೋಡ್ಬೋದು. ಆದ್ರೆ ಅವ್ನು ಬೆಳಗ್ಗೆ ಒಂದು ಅರ್ಧ ಇಡ್ಲಿ ಹೋಗೋಂಗಿಲ್ಲ ಅವನಿಗೆ. ಆಮೇಲೆ ಒಂದು ಅರ್ಧ ಇಡ್ಲಿ ಹೋಗೋಂಗಿಲ್ಲ. ಮಧ್ಯಾಹ್ನ ನಾವು 1 kg ಬಿರಿಯಾನಿ ಕೂಡ ಹೊಡಿತೀವಿ. ಆಮೇಲೆ ಅಲ್ಲೂಯ್ಯ. ಅವನು ಒಂದು ಪೀಸ್ ತಗೊಳಂಗಿಲ್ಲ. ಆಮೇಲೆ ಒಂದು ಚಿಕನ್ ಪೀಸ್ ತಗೊಳಕ್ ಬರೋಂಗಿಲ್ಲ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಶುಗರ್ ಐತಿ, BP ಐತಿ, ಥೈರಾಯ್ಡ್ ಐತಿ, ಲಂಗ್ಸ್ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್, ಏನೇನೋ ಹೇಳಿ ಡಾಕ್ಟರ್ ಏನು ತಿನ್ನಬೇಡ ಅಂತ ಹೇಳಿರ್ತಾರೆ. ಬಾಯಿ ಕಟ್ಕೊಂಡು ಕುಂದಿರ್ಬೇಕು ಅವನು. ಆಮೇಲೆ ಎಷ್ಟು ಹಣ ಇದ್ರೂ ತಿನ್ನೋಕೆ ಬರೋದೇ ಇಲ್ಲ. ಆದ್ರೆ ಏನು ಇಲ್ಲ ಅಂದ್ರೂ ದೇವರು ಸಮೃದ್ಧಿಕರವಾಗಿ ಎಲ್ಲವನ್ನು ಅನುಭವಿಸುವಂತ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಆತ್ಮಕ್ಕೆ ಏನಿದೆ? ತೃಪ್ತಿ ಇದೆ. ದೇವರ ವಾಕ್ಯವು ನಮ್ಮ ಆತ್ಮವನ್ನು ಏನ್ ಮಾಡುತ್ತೆ? ಅದು ತೃಪ್ತಿಗೊಳಿಸುತ್ತದೆ. ಆಮೇನ್. ಅಲ್ಲೆಲ್ಲೂಯ್ಯ. ಸೊ ನಿಜವಾಗ್ಲೂ ಈ ವಾಕ್ಯವನ್ನು ಯಾರು ಗಟ್ಟಿಯಾಗಿ ಹಿಡಿದುಕೊಂಡಾರೋ ಅವ್ರಿಗೆ ಖಂಡಿತವಾಗಿ ದೇವರ ಆತ್ಮಕ್ಕೆ ತೃಪ್ತಿಯನ್ನು ಕೊಡುತ್ತಾನೆ. ಆಮೇಲೆ ಮನುಷ್ಯ ಆತ್ಮ ತೃಪ್ತಿಯಲ್ಲಿ ಇದ್ರೆ ಎಲ್ಲಿದ್ದು ಆರಾಮಾಗಿರ್ತಾನೆ. ಪೌಲನು ಹೇಳ್ತಾನೆ, ನಾನು ಮಂಚದ ಮೇಲೇನೋ ಅರಣ್ಮನೆಯಲ್ಲಿ ಮಲಗಲಿಕ್ಕೂ ನನಗೆ ಗೊತ್ತು, ಬೀದಿಯಲ್ಲಿ ಕಲ್ಲು ಬಂಡೆ ಮೇಲೆ ಮಲಗಲಿಕ್ಕೂ ನನಗೆ ಗೊತ್ತು, ಎಲ್ಲಿ ಇದ್ರೂ ನಾನು ಸಂತೋಷವಾಗಿದ್ದೀನಿ ಅಂತ. ಆಮೇಲೆ ಅಲ್ಲೆಲ್ಲೂಯ್ಯ. ಇದು ಆತ್ಮತೃಪ್ತಿ. ಈ ಆತ್ಮತೃಪ್ತಿ ಎಲ್ಲಿ ಸಿಗತ್ತೆ ಅಂದ್ರೆ ದೇವರ ವಾಕ್ಯದಲ್ಲಿ ಸಿಗತ್ತೆ. ಅಲ್ಲೂ ಈ ವಾಗ್ದಾನದಲ್ಲಿ ಸಿಗುತ್ತೆ. ಈ ವಾಗ್ದಾನದ ಮೇರೆಗೆ ದೇವರು ಮಳೆ ಇಲ್ಲದ ಕಾಲದಲ್ಲಿಯೂ ನನ್ನ ಪ್ರಾಣವನ್ನ, ನನ್ನ ಆತ್ಮವನ್ನು ದೇವರು ಏನ್ ಮಾಡ್ತಾನೆ? ತೃಪ್ತಿಗೊಳಿಸುತ್ತಾನೆ. ಈ ತಿಂಗಳೆಲ್ಲ ನಮ್ಮ ಆತ್ಮ ದೇವರು ಏನ್ ಮಾಡ್ತಾನೆ? ತೃಪ್ತಿಗೊಳಿಸ್ತಾನೆ. ಅಂದ್ರೆ ಯಾರಿಗೆ ತೃಪ್ತಿಗೊಳಿಸುತ್ತಾನೆ? ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯ 23ನೇ ವಚನ. Proverbs chapter 19 verse 23. ಜ್ಞಾನೋಕ್ತಿಗಳು 19:23. ಕರ್ತನ ಭಯವು ಜೀವಕ್ಕೆ ಒಲಿಯುತ್ತದೆ, ಅದನ್ನು ಹೊಂದಿದವನು ತೃಪ್ತನಾಗಿ. ಆಮೆನ್. ಅಲ್ಲೆಲೂಯ್ಯ. ಇದನ್ನ ಹೊಂದಿದವನು ತೃಪ್ತನಾಗುತ್ತಾನೆ. ದೇವರ ಭಯವು ನನ್ನ ಆತ್ಮಕ್ಕೆ ತೃಪ್ತಿಯನ್ನು ತಂದು ಕೊಡುತ್ತೆ. ಆಮೆನ್. ಅಲ್ಲೆಲೂಯ್ಯ. ಫಸ್ಟ್ ನಮಗೆ ನಮ್ಮ ಆತ್ಮಕ್ಕೆ ತೃಪ್ತಿ ಬೇಕು, ನಮ್ಮ ಆತ್ಮಕ್ಕೆ ಸಮೃದ್ಧಿ ಬೇಕಂತ ಹೇಳಿದ್ರೆ ನಮಗೇನಿರ್ಬೇಕ್ರಿ? ದೇವರ ಭಯ ಇರಬೇಕು. ಆಮೇಲೆ ಮನುಷ್ಯನ ಭಯ ಇಲ್ಲ. ಯಾರ ಭಯ ಇರಬೇಕು? ದೇವರ ಭಯ.
ಯಾರು ನೋಡ್ತಾರೋ ಇಲ್ಲೋ, ಯಾರು ನಮ್ಮನ್ನು ನೋಡ್ತಾ ಇದ್ದಾನೆ? ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ. ಆ ದೇವರ ಭಯ ನಮಗಿರಬೇಕು. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಒಂದು ವೇಳೆ ನನ್ನ ಮನೆಯಲ್ಲಿ ಯಾರು ನೋಡದೇ ಇರ್ಬೋದು, ಸಮಾಜದಲ್ಲಿ ಯಾರು ನೋಡದೇ ಇರ್ಬೋದು, ಆದರೆ ದೇವರು ನನ್ನನ್ನು ಏನ್ ಮಾಡ್ತಾ ಇರ್ತಾನೆ? ನೋಡ್ತಾ ಇರ್ತಾನೆ. ಆ ದೇವರ ಭಯ ನನಗಿರ್ಬೇಕು. ದೇವರ ಭಯ ಇರುವಂತ ಮನುಷ್ಯನು ಖಂಡಿತವಾಗಿ ತನ್ನ ಆತ್ಮವನ್ನು ಏನ್ ಮಾಡ್ತಾನೆ? ಅವನು ತೃಪ್ತಿ ಹೊಂದುತ್ತಾನೆ. ಅಲ್ಲೇಲೂಯ. ಸೊ ಪಕ್ಕದಲ್ಲಿದ್ದವ್ರಿಗೆ ಹೇಳಿ, ದೇವರ ಭಯದಲ್ಲಿ ಇರ್ರಿ, ದೇವರ ಭಯದಲ್ಲಿ ಇರ್ರಿ. ಆಮೆನ್. ಅಲ್ಲೇಲೂಯ. ಯಾಕಂದ್ರೆ ದೇವರ ಭಯವು ನನ್ನ ಆತ್ಮಗೆ ಏನ್ ತಂದು ಕೊಡುತ್ತೆ? ತೃಪ್ತಿನ ತಂದು ಕೊಡುತ್ತೆ. ಅಲ್ಲೇಲೂಯ. ದೇವರ ಭಯ ಅಂದ್ರೆ ಏನು? ಕೆಟ್ಟದನ್ನ ದೂರ ಮಾಡೋದು ದೇವರ ಭಯ. ದೇವರ ಭಯ ಅಂದ್ರೆ ಏನ್ರಿ? ಕೆಟ್ಟದನ್ನ ದೂರ ಮಾಡೋದು ದೇವರ ಭಯ. ಅಲ್ಲೇಲೂಯ. ಯಾರಿದ್ರು ಇಲ್ಲ ಅಂದ್ರೂ ನಾನು ಕೆಟ್ಟದ್ದು ಮಾಡೋಂಗಿಲ್ಲ. ಈ ಒಂದು ಆಶ್ವಾಸನೆ ನನ್ನ ಹೃದಯದಲ್ಲಿ ಇದ್ರೆ ನನ್ನಲ್ಲಿ ದೇವರ ಭಯ ಇದೆ. ಅಲ್ಲೇಲೂಯ. ಏನೇ ಸಂದರ್ಭ ಬಂದ್ರು ನಾನು ಕೆಟ್ಟದ್ದು ಮಾಡೋದಿಲ್ಲ ಅಂತ ಹೇಳುವ ಮನುಷ್ಯನು ಖಂಡಿತವಾಗಿ ದೇವರ ಭಯದಲ್ಲಿ ಇದ್ದಾನೆ. ಯೋಸೇಫನಿಗೆ ಸಂದರ್ಭಗಳು ಸಿಕ್ಕಿದ್ರೆ ಅವನೇನ್ ಮಾಡ್ಲಿಲ್ಲ? ಪಾಪ ಮಾಡ್ಲಿಲ್ಲ. ಅಲ್ಲೇಲೂಯ. ಏನು ಸಂದರ್ಭ ತಾನೆ? ಯಜಮಾನಿ ಕೆಲಸ ಹೋಗ್ಬಿಡ್ತಾವ, ಈಕಿ ಹೇಳ್ದಂಗೆ ಕೇಳ್ಬಿಡೋಣ ಅಂತೇಳಿ ಯೋಚನೆ ಮಾಡ್ಲಿಲ್ಲ ಅವನು. ಈಕಿ ಹೇಳ್ದಂಗೆ ಕೇಳಿ ಏನ್ ಮಾಡೋಣ? ಅವನ ಯಜಮಾನ್ರಿಗೆ ಮೋಸ ಮಾಡೋಣ ಅಂತ ಬಯಸಲಿಲ್ಲ. ಆಮೇಲೆ ಅಲ್ಲೇಲೂಯ. ಸೊ ಏನೇ ಬಂದ್ರು ನಾನು ದನಿಗೆ ಮೋಸ ಮಾಡಂಗಿಲ್ಲ, ನನ್ನ ದೇವರನ್ನ ಮೋಸ ಮಾಡಂಗಿಲ್ಲ ಅಂತ ಓಡ್ ಬಂದ. ಮಾನ ಹೋದ್ರು ಮರ್ಯಾದೆ ಹೋದ್ರು ಅಲ್ಲಿ ಬಿಟ್ಟು ಓಡ್ ಬಂದ. ಆಮೇಲೆ ಅಲ್ಲೇಲೂಯ. ಆದ ಕಾರಣ ದೇವರು ಅವನ ಸ್ಥಾನವನ್ನು ಹೆಚ್ಚಿಸಿದ್ರು. ಅವನ ಆತ್ಮ ತೃಪ್ತಿಯಾಗಿತ್ತು. ಆಮೇಲೆ ಅಲ್ಲೇಲೂಯ. ಆದ ಕಾರಣ ಪ್ರಿಯರೇ, ದೇವರ ಭಯದಲ್ಲಿ ಇದ್ದವರಿಗೆ ದೇವರು ತನ್ನ ಆತ್ಮಗಳನ್ನು ಏನ್ ಮಾಡ್ತಾನೆ? ತೃಪ್ತಿಗೊಳಿಸುತ್ತಾನೆ. ಎರಡನೇದಾಗಿ ನಾವು ನೋಡೋಣ, ಕೀರ್ತನೆಗಳ ಪುಸ್ತಕ 107ನೇ ಕೀರ್ತನೆ 8ನೇ ವಚನ. ಸ್ಯಾಮ್ಸ್ 107:8. ಅವರು ಕರ್ತನನ್ನು ಆತನ ಒಳ್ಳೆತನಗೋಸ್ಕರವೂ ಮನುಷ್ಯನ ಮಕ್ಕಳಿಗೆ ಆತನು ಮಾಡುವ ಅದ್ಭುತಗೋಸ್ಕರ ಕೊಂಡಾಡಲಿ. ಆಮೆನ್. ಹಲ್ಲೆಲೂಯ. ಸೊ ಇನ್ನೊಂದು ಟ್ರಾನ್ಸ್ಲೇಷನ್ ಅಲ್ಲಿ ಹೋದ್ರೆ ಅದನ್ನ, ಅವರು ಯೆಹೋವನ ಕೃಪೆಗೋಸ್ಕರವೂ, ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರನು ಆತನನ್ನು ಕೊಂಡಾಡಲಿ. ನಮ್ಮ ತಮಿಳ್ ಟ್ರಾನ್ಸ್ಲೇಷನ್ ಅಲ್ಲಿ ಚೆನ್ನಾಗಿದೆ, ತವನமுள்ள ಆತ್ಮಾವೇ ಕರ್ತರು ತೃಪ್ತಿಯಾக்குகிறார். ಆಮೆನ್. ಆತುರ ಪಡುವಂತ ಆತ್ಮವನ್ನ ದೇವರು ತೃಪ್ತಿಗೊಳಿಸುತ್ತಾನೆ. ಹಲ್ಲೆಲೂಯ. ದೇವರನ್ನು ಕೊಂಡಾಡುವಂತ ಮನಸ್ಸುಳ್ಳವರನ್ನ ದೇವರು ಏನ್ ಮಾಡುತ್ತಾನೆ? ತೃಪ್ತಿಗೊಳಿಸುತ್ತಾನೆ. ಒಂದು ದೇವರ ಭಯ, ಎರಡನೇದು ದೇವರನ್ನ ಆರಾಧನೆ ಮಾಡಬೇಕನ್ನೋದು ಹುಮ್ಮಸ್ಸು. ಆಮೇಲೆ ಅದು ಒಂದು ಆತುರತೆ ಯಾರಿಗಿದೆಯೋ ಅವ್ರನ್ನ ದೇವರು ತೃಪ್ತಿಗೊಳಿಸುತ್ತಾನೆ. ಅಲ್ಲೆಲೂಯ. ನಮಗೆ ಯಾವಾಗಲೂ ಏನಿರ್ಬೇಕಂದ್ರೆ ದೇವರನ್ನ ಸ್ತುತಿ ಮಾಡಬೇಕು. ಅಲ್ಲೆಲೂಯ. ಸಿನಿಮಾ ಹಾಡು ಹಾಡುತ್ತೇವೆ, ಎಷ್ಟು ಚೆನ್ನಾಗಿ ಹಾಡುತ್ತೀವಲ್ಲ. ದೇವರ ಹಾಡನ್ನ ಹಾಡ್ಬೇಕಂದ್ರೆ ಬಾಯಿ ಬರುವುದಿಲ್ಲ. ಆಮೇಲೆ ಅದನ್ನ ಕೇಳಬೇಕಂದ್ರೂ ಸಮಯ ಇರೋದಿಲ್ಲ. ಅಲ್ಲೆಲ್ಲೂಯ. ಧಾರಾವಾಹಿ ನೋಡೋದ್ರೂ ದಿನಾ ಕುಂತು ನೋಡೋದ್ರೂ ತೃಪ್ತಿಯಾಗಿ ನೋಡ್ತೇವೆ. ದೇವರ ವಾಕ್ಯವನ್ನ ಕೇಳೋಕ್ಕಾಗೋದಿಲ್ಲ. ಸಭೆಯಲ್ಲಿ ಬಂದು ದೇವರ ವಾಕ್ಯ ಕೇಳಲಿಕ್ಕೆ ಒಂದು ಅರ್ಧ ಗಂಟೆ ನಮಗೆ ಕೊಡೋಕ್ಕೆ ಆಗೋದಿಲ್ಲ. ಒಂದು ಯೂಟ್ಯೂಬ್ಗಳಲ್ಲಿ ಎಷ್ಟೋ ದೇವರ ವಾಕ್ಯಗಳು ಬರ್ತಾ ಇರುತ್ತೆ. ಆಮೇಲೆ ಹಲ್ಲೆಲೂಯ. ಸೊ ಸತ್ಯವೇದವನ್ನ ಅನೇಕ ಸಾರಿ ನಾವೇನು ಮಾಡ್ಬೋದು? ಓದಿ ಮುಗಿಸ್ಬೋದು. ಆಮೇಲೆ ಸಮಯ ಸಿಕ್ಕುವಾಗಲೆಲ್ಲ ವಾಕ್ಯಗಳನ್ನು ಏನು ಮಾಡ್ತಾ ಇರ್ಬೇಕು? ನಾವು ಓದಬೇಕು. ಅದಕ್ಕೆ ಧರ್ಮೋಪದೇಶ ಕಾಂಡದಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಮನೆಯ ಗೋಡೆಗಳಲ್ಲಿಯೂ ಬಾಗಿಲ ನೆಲದಲ್ಲಿಯೂ ಮತ್ತೆ ಕೈಗಳಲ್ಲಿಯೂ ಕೊರಳಲ್ಲಿ ದೇವರ ವಾಕ್ಯಗಳನ್ನು ಹಾಕು ಅಂತ. ಆಮೇಲೆ ಯಾಕಂದ್ರೆ ಅದು ನೋಡುವಾಗೆಲ್ಲ ನೀನು ಓದುತ್ತಾ ಇರ್ತೀವಿ. ಆಮೇಲೆ ಅದನ್ನು ನೋಡುವಾಗಲೆಲ್ಲ ನೀನು ಏನು ಮಾಡ್ತಾ ಇರ್ತೀವಿ? ಓದುತ್ತಾ ಇರ್ತೀವಿ. ಅದಕ್ಕೆ ದೇವರ ಸಭೆಯಲ್ಲಿ ಕೂಡ ನಾವು ದೇವರ ವಾಕ್ಯಗಳನ್ನು ಹಾಕಿಟ್ಟಿರ್ತೀವಿ. ಓದಿರ್ತೀವ ಇದನ್ನ? ಆಮೇಲೆ ಇದನ್ನ ಓದ್ತೀವ? ದಿನ ಬಂದಾಗೆಲ್ಲ ಇದನ್ನ ಏನ್ ಮಾಡ್ಬೇಕು? ಓದಬೇಕು. ಅಲ್ಲೆಲ್ಲೂಯ. ಓದಲಿ ಅಂತ ಹೇಳಿ ದೇವರ ವಾಕ್ಯಗಳನ್ನು ದೇವರಲ್ಲಿ ಏನ ಮಾಡಿದ್ದೇವೆ? ಹಾಕಿಟ್ಟಿದೆ. ನೀನೇ ಬುದ್ಧಿವಂತನೆಂತ ಎನಿಸದೆ ಯೆಹೋವನಿಗೆ ಭಯಪಟ್ಟಿ. ಒಮ್ಮೆ ಇಲ್ಲಿ ಬಂದ್ರೆ ನಂದೆಲ್ಲ ಹೋಗ್ಬಿಡ್ಬೇಕು. ನಾ ಬುದ್ಧಿವಂತನು, ಜ್ಞಾನವಂತನು, ಹಣವಂತನು, ಸಂಪಾದನೆವಂತನು ಎಲ್ಲ ಹೋಗ್ಬಿಡ್ಬೇಕು. ನಾನು ಯಾರಲ್ಲಿ ಭಯಭಕ್ತಿಗಳನ್ನಾಗಿರ್ಬೇಕು? ಒಮ್ಮೆ ನೀವು ದೇವರ ಹತ್ರ ಬರ್ರಿ, ದೇವರು ನಿಮ್ಮ ಸಮೀಪಕ್ಕೆ ಬರ್ತಾನೆ. ನೀ ಬರುವಾಗ ಬರ್ತಾನೆ. ಹಲ್ಲೆಲೂಯ. ಆದ ಕಾರಣ ನನ್ನ ಹೃದಯವು ಹಗಲು ರಾತ್ರಿ ತವಕ ಪಡ್ತಾ ಇರಬೇಕು. ಆಗ ನನ್ನ ಆತ್ಮ ಏನಾಗತ್ತೆ? ತೃಪ್ತಿ ಹೊಂದುತ್ತದೆ. ಹಲ್ಲೆಲೂಯ. ಮೂರನೇದಾಗಿ ನಾವು ನೋಡಬಹುದು, ಅದೇ ಕೀರ್ತನೆಗಳ ಪುಸ್ತಕ 36ನೇ ಅಧ್ಯಾಯ 8ನೇ ವಚನ. ಸ್ಯಾಮ್ಸ್ 36:8. 36ನೇ ಅಧ್ಯಾಯ 8ನೇ ವಚನ. ನಿಮ್ಮ ಮಂದಿರದ ಸಮೃದ್ಧಿಯಿಂದ ಅವರನ್ನು
ಸಂತೃಪ್ತಿಪಡಿಸಿರಿ. ಆಮೆನ್. ನಿನ್ನ ಆಲಯದ ಸಮೃದ್ಧಿಯಿಂದ ಅವನನ್ನ ಸಂತೃಪ್ತಿಪಡಿಸು. ಆಮೆನ್. ನಿನ್ನ ಆಲಯದ ಸಮೃದ್ಧಿಯಿಂದ ಅವರನ್ನ ಸಂತೃಪ್ತಿಪಡಿಸು. ಹಲ್ಲೆಲೂಯಾ. ಆಲಯದ ಸಮೃದ್ಧಿ. ಮೂರನೇದಾಗಿ ನಮ್ಮ ಆತ್ಮಕ್ಕೆ ಸಮೃದ್ಧಿ ತೃಪ್ತಿ ಬರಬೇಕಂದ್ರೆ ದೇವರ ಆಲಯಕ್ಕೆ ನಾವು ಬರಬೇಕು. ಎಲ್ಲಿ ಬರ್ಬೇಕ್ರಿ? ಆಮೇಲೆ ದೇವರ ಆಲಯಕ್ಕೆ ಬರುವಾಗ ನಮ್ಮ ಆತ್ಮಕ್ಕೆ ದೇವರು ಏನ್ ಮಾಡ್ತಾನೆ? ಸಮೃದ್ಧಿಯನ್ನು ಕೊಟ್ಟು ತೃಪ್ತಿ ಪಡಿಸುತ್ತಾನೆ. ದೇವರ ಆಲಯದಲ್ಲಿ ಏನಿದೆ ರೀ? ಸಮೃದ್ಧಿ ಇದೆ. ದೇವರ ಆಲಯದಲ್ಲಿ ಏನಿದೆ? ದೇವರ ಆಲಯದಲ್ಲಿ ಏನಿದೆ? ಆ ಸಮೃದ್ಧಿ ನನ್ನ ಆತ್ಮಕ್ಕೆ ಬರ್ಬೇಕಂದ್ರೆ ನಾನು ದೇವರ ಆಲಯಕ್ಕೆ ಬರ್ಬೇಕು. ಆಮೇಲೆ ದೇವರ ಆಲಯಕ್ಕೆ ತಪ್ಪದೆ ಬರುವವನು ಸಮೃದ್ಧಿಕರವಾಗಿರ್ತಾನೆ. ಹಣ್ಣಳು ದೇವರ ಆಲಯಕ್ಕೆ ಬಂದಿದ್ಲು. ಇಡೀ ಜಗತ್ತು ಜಾತ್ರೆಯಲ್ಲಿ ಮಜಾ ಮಾಡ್ತಾ ಇದ್ರು, ಆದ್ರೆ ಇವಳು ಮಾತ್ರ ದೇವರ ಸಮ್ಮುಖದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ಲು. ದೇವರ ಆಲಯದಲ್ಲಿ ಇದ್ದಂತ ಸಮೃದ್ಧಿ ಅವಳ ಜೀವಿತದಲ್ಲಿ ಬಂತು. ಅವಳ ಆತ್ಮಕ್ಕೆ ತೃಪ್ತಿ ಸಿಕ್ತು. ಹಲ್ಲೆಲೂಯಾ. ಮತ್ತೆ ಒಂದು ಮಗುವನ್ನು ಹಡೆದ ತಕ್ಷಣ ಮತ್ತೆ ಎಲ್ಲಿಗೆ ಬಂದ್ಲು ಅವಳು? ಆಲಯಕ್ಕೆ ಬಂದಳು. ಇಲ್ಲೇ ನಾ ಪಡೆದುಕೊಂಡಿನಿ, ನನ್ನ ಮಗ ಇಲ್ಲೇ ಇರ್ಲಿ ಅಂತ ಹೇಳಿ ಆ ಮಗುವನ್ನು ಕೂಡ ದೇವರ ಸಮ್ಮುಖದಲ್ಲೇ ಏನ್ ಮಾಡ್ತಿದ್ಲು ಅವಳು? ಬೆಳೆಸ್ತಾ ಇದ್ಲು. ಆ ಮಗನು ಏನಾಗಿದ್ದನು? ಸಾಮುವೇಲ್ ಏನಾಗಿದ್ದನು? ದೊಡ್ಡ ಪ್ರವಾದಿ ಮಾತ್ರವಲ್ಲ, ಇಸ್ರಾಯೇಲ್ ನಡೆಸುವಂತ ರಾಜನಾಗಿದ್ದನು. 2 ದೊಡ್ಡ ರಾಜ್ಯಗಳನ್ನು ಅಭಿಷೇಕ ಮಾಡಿದನು. ಸೌಲು ಬರೋ ತನಕ ನಡೆಸಿದ್ದು ಯಾರು? ಇಸ್ರಾಯೇಲ್ ಜನರನ್ನ ಸಾಮುವೇಲ್ ನಡೆಸಿದ. ಆಮೇಲೆ ಸೌಲನ ಅಭಿಷೇಕ ಮಾಡಿದ. ಸೌಲನ ಬಿದ್ದು ಹೋದ ಮೇಲೆ ದಾವೀದನ ಅಭಿಷೇಕ ಮಾಡಿದ. ಹಲ್ಲೆಲೂಯಾ. ಅವನ ಪ್ರಸಿದ್ಧಿ, ಅವನೊಂದು ಪ್ರವಾದಿ ಅನ್ನೋ ಪ್ರಸಿದ್ಧಿ ಇಡೀ ದೇಶಕ್ಕೂ ಹರಡಿತ್ತು. ಆಮೇಲೆ ಕಾರಣ ದೇವರ ಆಲಯದ ಸಮೃದ್ಧಿ. ಅದು ಗರ್ಭಫಲ ಅಂತ ಹೊಂದಿಕೊಳ್ಳುತ್ತೀವಲ್ಲ, ಇದೆಲ್ಲ ಯಾವುದು? ದೇವರ ಆಲಯದ ಸಮೃದ್ಧಿ. ದೇವರು ನಮ್ಮ ಕೈನಲ್ಲಿ ಕೊಡುವಾಗ ಅದನ್ನು ತೃಪ್ತಿಕರವಾಗಿ ನಡೆಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ಇಲ್ಲಿ ಬರುವಾಗ ಹೊಂದಿಕೊಳ್ಳುತ್ತೇವೆ, ಇಲ್ಲಿ ಬೇಡುವಾಗ ಹೊಂದಿಕೊಳ್ಳುತ್ತೇವೆ. ದೇವರ ಆಲಯದಲ್ಲಿ ಏನಿದೆ? ಆ ಒಂದು ಸಮೃದ್ಧಿ ಇದೆ. ಅದು ನಾವು ಇಲ್ಲಿ ಬರುವಾಗ ದೇವರು ನಮ್ಮ ಆತ್ಮಕ್ಕೆ ಕೊಡ್ತಾನೆ. ಆಮೇಲೆ ಹಲ್ಲೆಲೂಯಾ. 4ನೇದಾಗಿ ನಾವು ಓದಿಕೊಳ್ಳೋಣ. 2ನೇ ಪೂರ್ವಕಾಲ ವೃತ್ತಾಂತ 31ನೇ ಅಧ್ಯಾಯ 10ನೇ ವಚನ. 2 ಕ್ರಾನಿಕಲ್ ಚಾಪ್ಟರ್ 31:10. 2ನೇ ಪೂರ್ವಕಾಲ ವೃತ್ತಾಂತ 31:10. ಮನೆಯವರಾಗಿರುವ ಪ್ರಧಾನ ಯಾಜಕನಾದ ಅಜರ್ಯನು ಅವನಿಗೆ ಕರ್ತನ ಮನೆಗೆ ಕಾಣಿಕೆಗಳನ್ನು ತರಲು ಆರಂಭಿಸಿದರಿಂದ ನಿಮಗೆ ತಿನ್ನುವುದಕ್ಕೆ ಸಂಪೂರ್ಣವಾಗಿತ್ತು. ಆಮೆನ್. ವಾಕ್ಯ ಎಷ್ಟು ಚೆನ್ನಾಗಿದೆ ಅಂದ್ರೆ, ದೇವರ ಆಲಯಕ್ಕೆ ಕಾಣಿಕೆಗಳನ್ನು ಯಾವಾಗ ತಗೊಂಡ್ ಬರ್ಲಿಕ್ಕೆ ಶುರು ಮಾಡಿದೀವೋ ಅವಾಗಿಂದ ತಿನ್ನೋದಕ್ಕೆ ಯಾವ ಕೊರತೆ ಇಲ್ಲದೆ ನಾನು ಸಮೃದ್ಧಿಯಾಗಿದ್ದೆವು. ಆಮೆನ್. ಹಲ್ಲೆಲೂಯಾ. ಪ್ರಿಯರೇ, ನಿಜವಾಗ್ಲೂ ಇದನ್ನು ನಾನು ಒಂದು ಸಾರಿ ಯೋಚನೆ ಮಾಡಿದೆ. ಹಲ್ಲೆಲೂಯಾ. ಯಾಕಂದ್ರೆ ನಾನು ಗದಗಿನಲ್ಲಿ 2013 ಅಥವಾ 2014 ಗೊತ್ತಿಲ್ಲ, ಅವಾಗ ರವಿಮಣಿ ಅಂತ ಒಂದು ದೊಡ್ಡ ಸೇವಕರು ಒಂದು ಕೂಟ ಇತ್ತು. ಆ ಕೂಟಕ್ಕೆ ಸೇವಕರಿಗೂ ಕೂಟ ಇತ್ತು, ಅದಕ್ಕೆ ಹೋಗಿದ್ದೇವೆ. ಸೊ ಹೋಗಿದ್ದ ಮೇಲೆ ಅಲ್ಲೆಲ್ಲ ಕಾಣಿಕೆ ಎತ್ತಿದ್ರು. ಅವಾಗ ಕಾಣಿಕೆ ಕೊಡ್ರಿ ಅಂತವಾಗ ಅನೇಕರು ಏನ್ ಮಾಡಿದ್ರು? ಬಂಗಾರ ಚೈನ್ ಎಲ್ಲ ಅದರಲ್ಲಿ ಹಾಕಿದ್ರು. ಕಾಣಿಕೆ ಇಲ್ಲೇ ಗದಗ್ನಲ್ಲಿ ಕೆಲವೊಬ್ರು ಕಿವಿಯಿಂದ ಹಾಕಿದ್ರು, ಮೂಗಿಂದ ಹಾಕಿದ್ರು, ಕೆಲವೊಬ್ರೆಲ್ಲ ರೊಕ್ಕ ಹಾಕಿದ್ರು. ಸೊ ಈ ರೀತಿಯಾಗಿ ಕಾಣಿಕೆನ ಎತ್ತಿದ್ರು. ಆವಾಗ ನಾನು ಮಾತ್ರ ಕಾಣಿಕೆ ಹಾಕ್ಲಿಕ್ಕೆ ಹೋಗ್ಲಿಲ್ಲ. ನನ್ನ ಹತ್ರ ಇದ್ದಿದ್ದು 200 ರೂಪಾಯಿನ ಚಿಲ್ಲರೆ ಹುಡುಕ್ತಾ ಇದ್ದ. ಆಮೇಲೆ ಪರ್ಸ್ನಲ್ಲಿ ಚಿಲ್ಲರೆ ಹುಡುಕ್ತಾ ಇದ್ದ. 20 ರೂಪಾಯಿ ಇದೆಯಾ, 30 ರೂಪಾಯಿ ಇದೆಯಾ, 50 ರೂಪಾಯಿ ಇದೆಯಾ ಅಂತ ಚಿಲ್ಲರೆ ಇಲ್ಲ. ಹಂಗಾಗಿ ಏನು ಮಾಡಿದ? 200 ರೂಪಾಯಿ ಬೇಡ ಬಿಡು, ಎಲ್ಲರೂ ಹಾಕ್ಲಿ ಅಂತ ಬಿಟ್ಟಿದ್ದೆ. ನಾನು ಹಾಕಲಿಲ್ಲ. ಆಮೇಲೆ ಹಲ್ಲೆಲೂಯಾ. ಸೊ ಆ ಕೂಟ ಮುಗೀತು, ಆರಾಧನೆ ಮುಗೀತು. ಮತ್ತೆ ಬೈಕ್ ತೊಗೊಂಡು ನಾನೇನು ಮಾಡಿದೆ, ವಾಪಸ್ ಮನೆಗೆ ಬರ್ತಾ ಇದ್ದೆ. ಅಲ್ಲಿಂದ ಕೇವಲ ಒಂದು ಅರ್ಧ ಕಿಲೋಮೀಟ್ರ್ ದಾಟಿಲ್ಲ, ಒಂದು ಹತ್ತಿ ಇಳಿಯುವಾಗ ನನ್ನ ಗಾಡಿ ಪಂಚರ್ ಆಯಿತು. ಅಲ್ಲೇ ಪಂಚರ್ ಆಯ್ತು. ಸೊ ಎಷ್ಟು ಬೇಸರ ಅಂದರೆ, ಅವತ್ತು ಭಾನುವಾರ ಯಾವುದೋ ಒಂದು ಸ್ಪೆಷಲ್ ಡೇ, ಗೌರ್ಮೆಂಟ್ ಹಾಲಿಡೇನೋ ಏನೋ ಒಂದು, ಅಂಗಡಿಗಳೇ ಇಲ್ಲ. ಅಲ್ಲಿಂದ ಸುಮಾರು APMC ಕಡೆಯಿಂದ ಹತ್ತಲಿಗಿರಿ 4 ತನಕ ಗಾಡಿನ ಏನು ಮಾಡಿದ್ದೀನಿ, ದಬ್ಕೊಂಡೇ ಬಂದಿದ್ವಿ. ಆಮೇಲೆ ಅಲ್ಲಿ ತನಕ ದಬ್ಕೊಂಡು ಬಂದು ಒಂದು ಅಂಗಡಿ ಇತ್ತು, ಅವನ ಹತ್ರ ಕೊಟ್ಟೆ. ಆಮೇಲೆ ಚೆಕ್ ಮಾಡಿ ಟ್ಯೂಬೇ ಹೋಗ್ಬಿಟ್ಟಿದೆ ಅಂದ್ಬಿಟ್ಟ. ಆಮೇಲೆ ಸರಿ ಹಾಕಿ ಟ್ಯೂಬ್ ಎಷ್ಟಾಗತ್ತೆ ಅಂತ ಹೇಳಿದ್ರೆ 280 ರೂಪಾಯಿ ಅಂದ. ನಾನು ಪರ್ಸನಲ್ ಇದ್ದಿದ್ದು
ಮತ್ತೇನು ಮತ್ತೆ ಇನ್ನೂ 80 ರೂಪಾಯಿ ಏನು ಕೊಡ್ಬೇಕು ನಾನು? ಆಯ್ತು ಮಾಡು, ಮತ್ತೆ ಏನು ಮಾಡೋದು, ಹೋಗ್ಲೇಬೇಕಾ, ಮಾಡು. ಮನೆಗೆ ಹೋಗಿ ರೊಕ್ಕ ತರ್ತೀನಿ. ಅವಾಗೆಲ್ಲ ಇದೆಲ್ಲ ಇಲ್ಲ, ಸ್ಕ್ಯಾನ್ ಮಾಡಿ ಹಾಕೋದಲ್ಲ ಅವಾಗ ಇಲ್ಲ ಜಾಸ್ತಿ. ಹಂಗಾಗಿ ಏನು ಮಾಡಲೇಬೇಕು, ATMಗೆ ಹೋಗ್ಬೇಕಲ್ಲ, ಮನೆಗೆ ಹೋಗ್ಬೇಕು. ಪರ್ಸೋದು 200 ರೂಪಾಯಿ ಅಂದರೆ ಈಗ ಎಲ್ಲಿ ಹೋಗ್ಬೇಕು ನಾನು? ಮನೆಗೆ ಹೋಗ್ಬೇಕು. ಮತ್ತೆ ನಡಿ ಮನೆ ತನಕ, ಅಲ್ಲಿಂದ ಮತ್ತೆ ಮನೆ ತನಕ ಏನು ಮಾಡಿದ್ದು ನಾನು? ಹೋಗಿ ಮತ್ತೆ 100 ರೂಪಾಯಿ ತೊಗೊಂಡು ಮತ್ತೆ ಬಂದು ಇಡೀ ದಿನ ಪಂಚರ್ ತಿಕ್ಸೋದ್ರಲ್ಲೇ ಆಗ್ಬಿಡುತ್ತೆ. ಆಮೇಲೆ ಆವಾಗ ಯೋಚನೆ ಮಾಡಿದೆ, ದೇವರೇ ಅಲ್ಲಿ ಕಾಣಿಕೆ ಕೊಡುವಾಗ 200 ರೂಪಾಯಿ ನೀನು ಕೊಟ್ಟಿದ್ರೆ ಆರಾಮಾಗಿ ಮನೆ ಬಂದು ಮುಟ್ಟುತ್ತಿದ್ದೆ. ನಾನು ನಿನಗೆ ಮೋಸ ಮಾಡಿ ಏನು ಮಾಡಿದೆ, ನಾನು ಬಂದಿನಲ್ಲ, ನನಗೇ ಮೋಸ ಆಗ್ತಂತೆ. ಆಮೇಲೆ ಅದೆಲ್ಲ ದೇವರಿಗೆ ಕೊಡ್ಲಿಕ್ಕೆ ಯಾವಾಗಲೂ ಅವಾಗ ಒಂದು ತೀರ್ಮಾನ ಮಾಡಿದೆ, ಇನ್ನು ಎಲ್ಲಿ ಹೋದ್ರೂ ಕಾಣಿಕೆ ಇಲ್ಲದೆ ಹೋಗಬಾರದಂತೆ. ಆಮೇಲೆ ಅದು ಎಂಥ ಕೂಟವಾಗಿರಲಿ, ಎಂಥ ಸಭೆಯಾಗಿರಲಿ, ರೊಕ್ಕ ಕೈನಲ್ಲಿ ಇಲ್ಲದೆ ಸಭೆ ಆಳದ ಒಳಗೆ ಹೋಗಬಾರದು ಅಂತೇಳಿ ಅವಾಗ ಒಂದು ತೀರ್ಮಾನ ಮಾಡಿದೆ. ಇವತ್ತಿಗೂ ದೇವರು ಉತ್ತಮವಾದ ರೀತಿಯಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ನಿಜವಾಗ್ಲೂ ಅಲ್ಲಿ ತನಕ ನಾನು ಕೇವಲ 10 ರೂಪಾಯಿ 20 ರೂಪಾಯಿ ಹಾಕ್ತಿದ್ದೆ. ಅವಾಗ ಫಿಕ್ಸ್ ಮಾಡಿದರೆ 100 ರೂಪಾಯಿ ಕಡಿಮೆ ಕಾಣಿಕೆನೆ ಹಾಕಬಾರದು ಅಂತೇಳಿ ಇವತ್ತಿಗೂ ಅದೇ ತರವಾಗಿ ದೇವರು ನಮ್ಮನ್ನು ಏನು ಮಾಡ್ತಿದ್ದಾನೆ, ನಡೆಸ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ಎಷ್ಟೋ ಈಗ ಅಂಗಡಿಯಲ್ಲಿ ಹೋದ್ರೆ ಒಂದು ಎಗ್ ರೈಸ್ ತಿಂದು ಬರ್ತೀವಿ 50 ರೂಪಾಯಿ ಕೊಟ್ಟು. ಆಮೇಲೆ ಚಿಕನ್ ಪಕೋಡ 100 ರೂಪಾಯಿ ಕೊಟ್ಟು ತಿಂತೀವಿ. ಒಂದು ಬಿರಿಯಾನಿ 150 ರೂಪಾಯಿ ಕೊಟ್ಟು ಹೊಡಿತೀವಿ. ಕೇವಲ ಇವತ್ತು ತಿಂದು ನಾಳೆ ಹಾಳಾಗಿ ಹೋಗುವಂಥ ಆ ಒಂದು ಊಟಕ್ಕೆ ಅಲ್ಲ ಅಷ್ಟೇನು ಮಾಡ್ತೀವಿ ನಾವು, ರೊಕ್ಕ ಖರ್ಚು ಮಾಡ್ತೀವಿ. ಯಾರೋ ಫ್ರೆಂಡ್ಸ್ ಜೊತೆಗೆ ಹೋದರೆ ಚಹಾ ಕುಡಿಯೋಕೆ, ಬಜ್ಜಿ ತಿನ್ನೋಕಂದ್ರೆ 100 ರೂಪಾಯಿ ಈಸಿಯಾಗಿ ಖರ್ಚು ಮಾಡ್ತೇವೆ. ಇಲ್ಲಿಂದ ಅಲ್ಲಿ ಹೋಗಿ ಬಸ್ ಚಾರ್ಜ್ ಕೊಡ್ತೀವಿ 100 ರೂಪಾಯಿ. ಆಮೇಲೆ ಹಿಂಗೆ ಏನೇನೋ ಹಾಳು ಮಾಡುತ್ತೇವೆ. ನಮ್ಮನ್ನು ಸಮೃದ್ಧಿಕರವಾಗಿ ನಡೆಸುವಂಥ ದೇವರ ಆಲಯಕ್ಕೆ ಕೊಡೋಕೆ ಯಾಕೆ ಕೈ ಬರೋದಿಲ್ಲ ಅಂತೇಳಿ ಅವಾಗ ತೀರ್ಮಾನ ತಗೊಂಡೆ. ಆಮೇಲೆ ಅಲ್ಲೆಲ್ಲೋ ನಿಜವಾಗ್ಲೂ ಅವತ್ತಿನ ದೇವರು ಕೊಟ್ಟು ನೋಡ್ತಾ ಇದ್ದೀನಿ, ದೇವರು ಇವತ್ತಿಗೂ ನನಗೆ ಯಾವ ಮೇಲುಗೆ ಕಡಿಮೆ ಮಾಡಿಲ್ಲ, ಸಮೃದ್ಧಿಕರವಾಗಿ ನಡೆಸ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ಅದೇ ವಾಕ್ಯದಲ್ಲಿ ಓದಿದ್ದೇವೆ, ದೇವರ ಆಲಯಕ್ಕೆ ಯಾವಾಗ ಕಾಣಿಕೆಯನ್ನು ತಗೊಂಡು ಬರ್ಲಿಕ್ಕೆ ಪ್ರಾರಂಭ ಮಾಡಿದೀವೋ ಅವಾಗಳಿಂದಲೇ ಉಣ್ಣೋದಕ್ಕೆ ತಿನ್ನೋದಕ್ಕೆ ದೇವರು ಏನ್ ಮಾಡ್ಲಿಲ್ಲ, ಕಡಿಮೆ ಮಾಡ್ಲಿಲ್ಲ, ಸಮೃದ್ಧಿಯಾಗಿ ನಡೆಸ್ತಾ ಇದ್ದಾನೆ ಎಂಬುದಾಗಿ. ಎಜೆಕೇಲಕ್ಕೆ ಆಶ್ಚರ್ಯವಾಗ್ಬಿಡುತ್ತು, ಇದು ಎಂತದಪ್ಪ, ಇಷ್ಟು ಕಾಣಿಕೆ ಹೆಂಗ್ ಬಂತು, ಜನ ಎಲ್ಲ ತಂದು ಇಲ್ಲೇ ಕೊಡ್ತಾ ಇದ್ದಾರೆ, ಮತ್ತೆ ಅವರು ಹೊಟ್ಟೆಪಾಡಿಗೆ ಏನ್ ಮಾಡ್ತಾರೆ ಅಂತೇಳಿ ಎಜೆಕೆ ಆಶ್ಚರ್ಯದಿಂದ ಕೇಳ್ತಾ ಇದ್ದಾನೆ. ಅದಕ್ಕೆ ಸಾತ್ವಕನಾಗಿರುವಂತ ಯಾಜಕನು ಹೇಳ್ತಾ ಇದ್ದಾನೆ, ಇಲ್ಲ, ಜನ ಯಾವಾಗ ಒಂದು ದೇವರ ಆಲಯಕ್ಕಾಗಿ ಕಾಣಿಕೆಯನ್ನು ತಗೊಂಡು ಬರ್ಲಿಕ್ಕೆ ಶುರು ಮಾಡಿದ್ರು ಅವಾಗಿಂದ ಹೊಟ್ಟೆಗೆ ದೇವರು ಕಡಿಮೆ ಮಾಡಲೇ ಇಲ್ಲ, ಅವ್ರನ್ನ ದೇವರು ತುಂಬಿಸ್ತಾನೆ ಇದ್ದಾನೆ. ಆಮೇಲೆ ಅದಲ್ಲೂ ನಿಜವಾಗಲು ಯಾರೆಲ್ಲ ಉದ್ಧಾರ ಮನಸ್ಸಿನಿಂದ ದೇವರಿಗೆ ಕೊಡ್ಲಿಕ್ಕೆ ಮುಂದೆ ಬರ್ತಾರೋ ಅವರಿಗೆ ದೇವರು ಧಾರಾಳವಾಗಿ ಕೊಡುವಂತ ದೇವರಾಗಿದೆ. ಕೊಟ್ಟು ಪರೀಕ್ಷೆ ಮಾಡ್ರಿ ಅಂತ ಅನೇಕ ವಾಕ್ಯಗಳಿವೆ. ಕೊಡುವಿ ನಿಮಗೆ ಕೊಡಲ್ಪಡುವುದಂತನೂ ದೇವರ ವಾಕ್ಯದಲ್ಲಿ ಇದೆ. ಅಲ್ಲೆಲ್ಲೂಯ್ಯ. ಆದ್ಮೇಲೆ ದೇವರಿಗಾಗಿ ನಾನು ಕೊಡುವಾಗ ದೇವರು ನನಗಾಗಿ ಸಿಕ್ಕಾಪಟ್ಟೆ ಕೊಡುವಂತ ದೇವರಾಗಿದ್ದಾನೆ. ಆಮೇಲೆ ಕೊರತೆ ಇಲ್ಲದೆ ನಡೆಸ್ತಾನೆ. ಎಲ್ಲಿ ಹೋದ್ರೂ ಕೊರತೆ ಇಲ್ಲದೆ ದೇವರು ನಮ್ಮನ್ನು ನಡೆಸುವಂತವನಾಗಿದ್ದಾನೆ. 5ನೇದಾಗಿ ನಾವು ನೋಡೋಣ, ಮತ್ತಾಯನ ಪುಸ್ತಕ 5ನೇ ಅಧ್ಯಾಯ 6ನೇ ವಚನ. ಮ್ಯಾಥ್ಯೂ ಚಾಪ್ಟರ್ 5:6. ಮತ್ತಾಯ 5ನೇ ಅಧ್ಯಾಯ 6ನೇ ವಚನ. ನೀತಿಗೆ ಹಸಿದವನು ಧನ್ಯರು, ಅವರು ತೃಪ್ತರಾಗುವರು. ಆಮೇಲೆ ನೀತಿಗೆ ನೀತಿಗೋಸ್ಕರ ಹಸಿದು ಬಾಯಾರಿದವರು. ಆಮೇಲೆ ಅವ್ರು ಯಾರು? ಧನ್ಯರು. ದೇವರು ಏನ್ ಮಾಡ್ತಾರಂತ ಅವ್ರನ್ನ ತೃಪ್ತಿಗೊಳಿಸುತ್ತಾರೆ. ನೀತಿ ನ್ಯಾಯಕ್ಕೋಸ್ಕರ ಹಸುವೆ ಉಳ್ಳವರು ದೇವರ ಆತ್ಮಗಳನ್ನ ಏನ್ ಮಾಡ್ತಾನಂದ್ರೆ ತೃಪ್ತಿಗೊಳಿಸುತ್ತಾನೆ. ಆಮೇಲೆ ಮೋಸ ನಡೀತಾ ಇದೆ ಅಂದ್ರೆ ಹೋಗಿ ನ್ಯಾಯವಾಗಿ ಮಾತಾಡಬೇಕು, ನೀತಿಯಲ್ಲಿ ನಿಂತುಕೊಂಡಿರ್ಬೇಕು. ಮೋಸ ನ್ಯಾಯಕ್ಕೆ ಕೈ ಕೊಡದೆ ನೀತಿಗೋಸ್ಕರ ಏನೇ ಬಂದ್ರು ವೈರಾಗ್ಯವಾಗಿ ನಿಂತುಕೊಳ್ಳುವಂತ ಮನುಷ್ಯನನ್ನ ದೇವರ ಆತ್ಮವನ್ನ ದೇವರು ಏನ್ ಮಾಡ್ತಾನಂತೆ ತೃಪ್ತಿಗೊಳಿಸುತ್ತಾನೆ. ಅಲ್ಲೆಲ್ಲೂಯ್ಯ. ಮೋಸ ಅಂತ ಗೊತ್ತಿದ್ದು ನಾವು ಅವ್ರ ಜೊತೆಗೆ ಹೋಗಿ ಏನ್ ಮಾಡಬಾರ್ದು, ನಾವು ಕೈ ಜೋಡಿಸಬಾರ್ದು. ನೀತಿಗೋಸ್ಕರ ನಾವು ಏನ್ ಮಾಡಬೇಕು, ನಿಂತುಕೊಳ್ಳಬೇಕು. ನೀತಿಯಲ್ಲಿ ಹಸಿವೆ ಉಳ್ಳವರನ್ನ ಆತ್ಮಗಳನ್ನ ದೇವರು ಏನ್ ಮಾಡ್ತಾನೆ ತೃಪ್ತಿಗೊಳಿಸುತ್ತಾನೆ. ಆಮೇಲೆ ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ 5 ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರುವುದಾದ್ರೆ ಖಂಡಿತವಾಗಿ ದೇವರು ಏನ್ ಮಾಡ್ತಾನೆ, ನಮ್ಮ ಆತ್ಮವನ್ನು ತೃಪ್ತಿಗೊಳಿಸುತ್ತಾನೆ. ಒಂದು ದೇವರ ಭಯ. ಹೇಳಿ, ಒಂದು ಏನದು? ದೇವರ ಭಯ. 2ನೇದು ಬಯಕೆ ಉಳ್ಳ ಆತ್ಮ. ಆಮೇಲೆ 2ನೇದು ಯಾವುದು? ಬಯಕೆ, ಅಂದ್ರೆ ದೇವರನ್ನ ಕೊಂಡಾಡಬೇಕು ಅನ್ನೋ ಬಯಕೆ ಉಳ್ಳ ಆತ್ಮ. ಅಲ್ಲೆಲ್ಲೂಯ್ಯ. 3ನೇದಾಗಿ ಯಾವ್ದು?
ದೇವರ ಆಲಯ. ಹಲ್ಲೆಲೂಯಾ. ಮೂರನೇದಾಗಿ ಯಾವುದು? ದೇವರ ಆಲಯಕ್ಕೆ ಬರುವಾಗ ದೇವರ ಆತ್ಮವನ್ನು ಏನ್ ಮಾಡ್ತಾನೆ? ತೃಪ್ತಿಗೊಳಿಸುತ್ತೆ. ನಾಲ್ಕನೇದು ಕಾಣಿಕೆ. ಯಾರೆಲ್ಲ ದೇವರಿಗೆ ಉದ್ಧಾರ ಮನಸ್ಸಿನಿಂದ ಕಾಣಿಕೆಗಳನ್ನು ಕೊಡ್ತಾರೋ ಅವರ ಆತ್ಮವನ್ನು ದೇವರು ಏನ್ ಮಾಡ್ತಾನೆ? ತೃಪ್ತಿಗೊಳಿಸುತ್ತಾನೆ. ಐದನೇದಾಗಿ ನೀತಿಗೋಸ್ಕರ ಹಸಿವೆ ಉಳ್ಳಂತ ಆತ್ಮವನ್ನು ದೇವರು ಏನ್ ಮಾಡ್ತಾನೆ? ತೃಪ್ತಿಗೊಳಿಸುವಂತವನಾಗಿದೆ. ಸೊ ಇವತ್ತು ನಮ್ಮ ಆತ್ಮ ತೃಪ್ತಿ ಹೊಂದಬೇಕಂದ್ರೆ ಈ 5 ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರಬೇಕು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇದು ಮಾತ್ರ ಅಲ್ಲ, ದೇವರ ನಮ್ಮ ಆತ್ಮವನ್ನು ಖಂಡಿತವಾಗಿ ಏನ್ ಮಾಡ್ತಾನೆ? ತೃಪ್ತಿಗೊಳಿಸುತ್ತಾನೆ. ತೃಪ್ತಿಗೊಳಿಸಿದ ಮೇಲೆ ನಾವು ಒಂದು ಕಾರ್ಯ ಮಾಡಬೇಕು. ವಾಕ್ಯ ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ, ಡಿಟಾರನಮಿ ಚಾಪ್ಟರ್ 6 6ನೇ ಅಧ್ಯಾಯ 11 ಮತ್ತೆ 12ನೇ ವಚನ. ನೀವು ಕೂಡಿಸಿದ ಉತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು ನೀವು ಕೂಡಿಸಿದ ಉತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು, ನೀವು ಅಗಿಯದ ನೀರು ಗುಂಡಿಗಳನ್ನು, ನೀವು ಬೆಳೆಸದ ದ್ರಾಕ್ಷಿ ತೋಟಗಳನ್ನು, ಎಣ್ಣೆ ಮರಗಳನ್ನು ಸಂಭವಿಸುತ್ತಾ ತೃಪ್ತರಾಗಿರುವಾಗ ಏನದು ಏನದು? ದ್ರಾಕ್ಷಿ ತೋಟಗಳನ್ನು, ಎಣ್ಣೆ ಮರಗಳನ್ನು ಅನುಭವಿಸುತ್ತಾ ತೃಪ್ತರಾಗಿರುವಾಗ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನನ್ನು ಮರೆಯಬಾರದು. ಆಮೆನ್. ಹಲ್ಲೆಲೂಯಾ. ನೀನು ಸಮೃದ್ಧರಾಗಿ ಆತ್ಮದಿಂದ ತೃಪ್ತರಾಗಿರುವಾಗ ನಿನ್ನನ್ನು ಈ ಸ್ಥಿತಿಗೆ ತಂದ ದೇವರನ್ನ ಏನ್ ಮಾಡಬಾರದು? ನೀನು ಮರೆಯಬಾರದು. ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಹಲ್ಲೆಲೂಯಾ. ಇವತ್ತು ಅನೇಕರು ದೇವರು ಅದ್ಭುತ ಮಾಡಿದನ್ನು ಮರೆತು ಬಿಡ್ತಾರೆ, ದೇವರು ಕೊಟ್ಟಿದ್ದನ್ನು ಮರೆತು ಬಿಡ್ತಾರೆ, ದೇವರು ತುಂಬಿಸಿದನ್ನು ಮರೆತು ಬಿಡ್ತಾರೆ, ದೇವರು ಕೊಟ್ಟು ತಿಂದಿದ್ದನ್ನು ಏನ್ ಮಾಡಿಬಿಡ್ತಾರೆ? ಮರೆತು ಬಿಟ್ಟಿರ್ತಾರೆ. ಅದಕ್ಕೆ ದೇವರು ವಾಕ್ಯ ಹೇಳ್ತಾ ಇದೆ, ನೀನು ನಡೆದೇ ಇರುವಂತ ತೋಟವನ್ನು ದೇವರು ಕೊಟ್ಟಿದ್ದಾನೆ, ನೀನು ಕಟ್ಟದೇ ಇರುವಂತ ಮನೆಯನ್ನು ದೇವರು ಕೊಟ್ಟಿದ್ದಾನೆ, ನೀನು ಬಯಸದೇ ಇರುವಂತ ಜೀವಿತವನ್ನು ದೇವರು ಕೊಟ್ಟಿದ್ದಾನೆ. ಸೊ ಆದ ಕಾರಣ ನೀನು ಸುಖಭೋಗವಾಗಿ ಅನುಭವಿಸುತ್ತಾ ಜೀವಿಸ್ತಾ ಇರುವಾಗ ನಿನಗೆ ಇಂತಹ ಸ್ಥಿತಿಯನ್ನು ತಂದುಕೊಟ್ಟಂತ ದೇವರನ್ನ ಏನ್ ಮಾಡಬಾರದು? ನೀನು ಮರೆಯಬಾರದು. ತಮಿಳಲ್ಲಿ ವಾಕ್ಯ ಹಿಂಗಿದೆ, ಎಚ್ಚರವಾಗಿರು, ಮರೆಯದೆ ಎಚ್ಚರವಾಗಿರು. ಆಮೇಲೆ ದೇವರ ಮಕ್ಕಳಾಗಿ ನಾವುಗಳು ಏನ್ ಮಾಡ್ಬೇಕ್ರಿ? ಎಚ್ಚರವಾಗಿರು, ದೇವರನ್ನು ಮರೆಯಬಾರದು. ನಾನು ಈ ಸ್ಥಿತಿಯಲ್ಲಿ ಇದ್ದೀನಿ ಅಂದ್ರೆ ಕಾರಣ ಯಾರು? ಅದನ್ನು ನಾವು ಎಂದಿಗೆ ಏನ್ ಮಾಡಬಾರದು? ಮರೆಯಬಾರದು ಅಂದ್ರೆ ಇನ್ನೊಂದು ಕೆಲಸ ಮಾಡಬೇಕು. ಅದೇ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 10ನೇ ವಚನ. 8ನೇ ಅಧ್ಯಾಯ 10ನೇ ವಚನ. ನೀನು ತಿಂದು ತೃಪ್ತಿ ಹೊಂದಿದಾಗ ನಿನ್ನ ದೇವರಾದ ಕರ್ತನನ್ನು ನಿನಗೆ ಕೊಟ್ಟ ಉತ್ತಮ ದೇಶದಲ್ಲಿ ಆತನನ್ನು ಏನ್ ಮಾಡ್ಬೇಕು? ನೀನು ಸ್ತುತಿಸಬೇಕು. 1, ದೇವರನ್ನ ಮರೆಯಬಾರದು. 2, ನೀ ದೇವರನ್ನ ಸ್ತುತಿಸಬೇಕು. ಆಮೇಲೆ ನಿನ್ನ ಸಮೃದ್ಧಿಕರವಾದ ದೇಶದಲ್ಲಿ ಇಟ್ಟಿದ್ದಾನೆ. ಯೋಚನೆ ಮಾಡ್ರಿ, ಮಲೆನಾಡಿನಲ್ಲಿ ಹೋಗಿ ಇರಂದ್ರೆ ನಾವು ಇರಕ್ ಆಗತ್ತಾ? ಆಮೇಲೆ ನಿನ್ನೆ ಒಂದು ಅಮ್ಮ ಬಂದಿದ್ರು, ಅವ್ರ ಮನೆ ಶಿಫ್ಟ್ ಆಗ್ತಾ ಇದಾರೆ, ಬರ್ರಿ ನಮ್ಮ ಮನೆಗೆ ಪ್ರೇಯರ್ ಮಾಡ್ರಿ ಅಂತ. ಇಲ್ಲ ಇದೇ ಏರಿಯಾದಲ್ಲಿ ಹೋಗಿದ್ದೀವಿ ಅವ್ರ ಮನೆಗೆ ಪ್ರೇಯರ್ ಮಾಡ್ಲಿಕ್ಕೆ. ಅವ್ರ ಮನೇಲಿ ಪ್ರೇಯರ್ ಮಾಡಿ ಮತ್ತೆ ಹೆಂಗಿದೆ ರೀ ಅಮ್ಮ ನಿಮ್ಮ ಊರು ಅಂತ ಕೇಳುವಾಗ, ಅಯ್ಯೋ ನಮ್ಮೂರು ಸಿಕ್ಕಾಪಟ್ಟೆ ಮಳೆ ರೀ, ಹೊರಗೆ ಹೆಜ್ಜೆ ಇಡಕ್ಕೆ ಆಗ್ತಾ ಇಲ್ಲ. ಎಲ್ಲಿ ಹುಬ್ಬಳ್ಳಿ ಅವರು, ಹೊರಗೆ ಹೆಜ್ಜೆ ಇಡ್ಲಿಕ್ಕೆ ಆಗ್ತಾ ಇಲ್ಲ, ಮಳೆ ಸುರಿಸ್ತಾ ಇದೆ. ಬಿಸಿಲು ನೋಡ್ಬೇಕಂದ್ರೆ ಅಪ್ರೂಪ ಆಗ್ಬಿಟ್ಟೈತ್ರಿ, ಬಿಸಿಲೇ ಇಲ್ಲ ಅಂತ ಹೇಳಿ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರೇಯರ್? ಆಮೇಲೆ ಅವ್ರು ಹೇಳ್ತಿದ್ರು, ಮಳೆ ನೋಡಿ ನೋಡಿ ಬೇಸರ ಆಯ್ತು, ಆದ್ರೆ ದೇವ ನಮ್ಗೆ ಉತ್ತಮವಾದ ವಾತಾವರಣ ಕೊಟ್ಟಿದ್ದಾನೆ, ಸಮೃದ್ಧಿಕರವಾದ ದೇಶದಲ್ಲಿ ಇಟ್ಟಿದ್ದಾನೆ. ಯಾವ ಮೇಳಿಗೆ ಕಡಿಮೆ ಇಲ್ಲ, ಅಷ್ಟು ಮಳೆನೂ ಇಲ್ಲ, ಅಷ್ಟು ಬಿಸಿಲು ಇಲ್ಲ. ಆಮೇಲೆ ಅಳಲು ಎಲ್ಲ ವಿಧದಲ್ಲಿ ಅನುಕೂಲವಾದ ಕಡೆಯಲ್ಲಿ ಇಟ್ಟಿದ್ದಾನೆ ಅಂದಮೇಲೆ ಇದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಮಾಡಬೇಕು, ಇದಕ್ಕಾಗಿ ನಾವು ದೇವರನ್ನು ಸ್ತುತಿಸಬೇಕಿದ್ದಾನೆ. ನಾವೇನ್ ಮಾಡಬಾರ್ದು? ಮರೆಯಬಾರದು. ಯೋವೇಲನ ಪುಸ್ತಕ 2ನೇ ಅಧ್ಯಾಯ 26ನೇ ವಚನದಲ್ಲಿ ವಾಕ್ಯ ಹೇಳ್ತಾ ಇದೆ. ಯೋವೇಲ 2:26ರಲ್ಲಿ, ನೀವು ಹೊಟ್ಟೆ ತುಂಬಾ ಊಟ ಮಾಡಿ ತೃಪ್ತಿಗೊಂಡು ನನ್ನ ನಾಮವನ್ನು ಕೊಂಡಾಡುವಿರಿ. ಆಮೇಲೆ ನನ್ನ ನಾಮವನ್ನು ಏನ್ ಮಾಡಿರಿ? ನೀವು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಏನಾಗೋದೇ ಇಲ್ಲ, ಆಶಾಭಂಗ ಪಡುವುದೇ ಇಲ್ಲ. ಆಮೇಲೆ ಅಲ್ಲೆಲ್ಲೋ ಯಾಕಂದ್ರೆ ನನ್ನ ಆತ್ಮನ ತೃಪ್ತಿಗೊಳಿಸುವಂತ ದೇವರು ನನ್ನ ಹೊಟ್ಟೆಗೆ ಕಡಿಮೆ ಇಲ್ಲದೆ ನಡೆಸ್ತಾ ಇರ್ತಾನೆ. ಅಲ್ಲೂಯ್ಯ. ಬರಗಾಲ ಬಂದಾಗ ಎಲಿಯನ್ನು ಪೋಷಣೆ ಮಾಡಿದ ದೇವರು ಇವತ್ತು ನನ್ನ ಸಂಗಡ ಇದ್ದಾನೆ. ಅಲ್ಲೂಯ್ಯ. ಸಾರಿಬಾತಿನಲ್ಲಿರುವಂತಹ ಬೆದವೆಯನ್ನು ಪೋಷಿಸಿದಂತ ದೇವರು ಇವತ್ತು ನನ್ನ ಸಂಗಡ ಇದ್ದಾನೆ. ಅಲ್ಲೂಯ್ಯ. ಬರಗಾಲದಲ್ಲಿ ಈ ಬೀಸಾಕ 100ರಷ್ಟು ಏನ್ ಮಾಡಿದ? ಕೊಯ್ದುಕೊಂಡಿದ್ದಾನೆ. ಅದಕ್ಕೆ ಕಾರಣವಾಗಿದ್ದ ದೇವರು ಇವತ್ತು ನನ್ನ ಸಂಗಡ ಇದ್ದಾನೆ. ಬೇರೆ ಕೈಯಿಂದ ಓಡಿ ಹೋಗಿದಂತ ಯಾಕೋಬನನ್ನ 2 ಪಾರಿವಾಳದೊಂದಿಗೆ ಏನ್ ಮಾಡಿದಾನ? ಅವನು ತಿರುಗಿ ಬರುವಂತ ದೇವರು ಕಾರ್ಯ ಮಾಡಿದ್ದಾನೆ.
ಆಮೆನ್, ಹಲ್ಲೆಲೂಯಾ. ಸೊ ಆ ದೇವರು ಇವತ್ತು ನನ್ನ ಸಂಗಡ ಇದ್ದಾನೆ, ಹಲ್ಲೆಲೂಯಾ. ಸೊ ಅಬ್ರಹಾಮನನ್ನ ಕರೆದು 100 ವಯಸ್ಸಿನಲ್ಲಿ ಕೂಡ ಗರ್ಭಫಲವನ್ನು ಕೊಟ್ಟಂತ ದೇವರು ನನ್ನ ಸಂಗಡ ಇದ್ದಾನೆ. ಇವತ್ತು ಅದೇ ದೇವರು ನನ್ನ ಆತ್ಮವನ್ನು ತೃಪ್ತಿಗೊಳಿಸುತ್ತಾನೆ. ನಾನು ಹೊಟ್ಟೆ ತುಂಬಾ ಊಟ ಮಾಡಿ ತೃಪ್ತರಾಗಿರುವಂತ ಕಾರ್ಯಗಳನ್ನು ಮಾಡುತ್ತಾನೆ. ಆ ದೇವರು ನಾನು ಎಂದಿಗೆ ಏನ್ ಮಾಡಬಾರದು, ಮರೆಯಬಾರದು. ಆತನ ಯಾವಾಗಲೂ ಏನ್ ಮಾಡ್ತಾ ಇರ್ಬೇಕು, ನಾವು ಸ್ತುತಿಸುತ್ತಾ ಇರ್ಬೇಕು, ಕೊಂಡಾಡ್ತಾ ಇರ್ಬೇಕು. ಹಲ್ಲೆಲೂಯಾ, ಥ್ಯಾಂಕ್ಸ್. ಆಮೇಲೆ ದೇವರಿಗೆ ಏನ್ ಮಾಡ್ತಾ ಇರ್ರಿ, ಆಮೇಲೆ ಹಲ್ಲೆಲೂಯಾ. ಒಂದು ಬಟ್ಟೆ ತಗೊಂಡ್ ಬಂದಿರಾ, ಸ್ತೋತ್ರ ಮಾಡ್ರಿ. ಒಂದು ಚಪ್ಪಲಿ ತಗೊಂಡ್ ಬಂದಿದ್ರಾ, ಸ್ತೋತ್ರ ಮಾಡ್ರಿ. ಹಲ್ಲೆಲೂಯಾ. ನಾನೆಂತ ಏನ್ ತಂದದನ್ನು ಪ್ರೇಯರ್ ಮಾಡ್ರಿ ಅಂತ ಕೊಟ್ಟು ಬಿಡ್ತಾನೆ. ಚಪ್ಪಲಿಗೂ ಪ್ರೇಯರ್ ಮಾಡ್ರಿ ಅಂತಲ್ಲ. ಆಮೇನ್, ಹಲ್ಲೆಲೂಯಾ. ಇದು ಇನ್ನು ಚೆನ್ನಾಗಿ ನೀವಂತ ಕೊಡ್ಸೋದು ಯಾವಾಗಲೂ ಅಪರೂಪಕ್ಕೊಂದು, ಇದು ಇನ್ನು ತುಂಬಾ ಬಳಕೆ ಬರ್ಲಿ, ಪ್ರೇಯರ್ ಮಾಡಿ ಕೊಡ್ರಿ ಅಂತ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಅದೇ ಕಾರಣ ಪ್ರೇಯರ್ ಏನ್ ತಂದ್ರು ದೇವ್ರು ನನಗೆ ಕೊಟ್ಟಿದ್ದು. ಏನ್ ತಂದ್ರೆ ಯಾರು ಕೊಟ್ಟಿದ್ದದು? ಚಪ್ಪಲಿ ಅಂದ್ರೆ ಈಗ ಕೇವಲ ಇವ್ರಿ ಚಪ್ಪಲಿಗೂ ಬೆಲೆ ಇದೆ, 300-400 ರೂಪಾಯಿ ಇದೆ. ಆಮೇನ್, ಹಲ್ಲೆಲೂಯಾ. ಸೊ ಅದ ಕಾರಣ ಪ್ರಿಯರೇ, ಅಂತ ಒಂದು ರೊಕ್ಕವನ್ನು ಕೊಟ್ಟು ತಗೊಳ್ಳುವಂತ ಸ್ಥಿತಿಯಲ್ಲಿ ಇಟ್ಟ ದೇವರಿಗೆ ನಾವು ಸ್ತೋತ್ರ ಮಾಡಬೇಕು. ಈ ರೊಕ್ಕವನ್ನ ತಂದ ದೇವರನ್ನ ಮರೆಯಬಾರದು. ಹಲ್ಲೆಲೂಯಾ. ಇದೆಲ್ಲ ಸಮೃದ್ಧಿಯ ಒಂದು ಆಶೀರ್ವಾದ. ಆಮೇಲೆ ಯಾವಾಗಲೂ ನಾವು ದೇವರಿಗೆ ಏನ್ ಮಾಡ್ತಾ ಇರ್ಬೇಕು, ಸ್ತುತಿ ಮಾಡ್ತಾ ಇರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೋಮಾರಿತನದಲ್ಲಿ ಇರುವಂತ ಆತ್ಮಗಳು ದೇವರು ಏನ್ ಮಾಡೋಂಗಿಲ್ಲ ಅಂತೆ, ತೃಪ್ತಿಗೊಳಿಸೋದೇ ಇಲ್ಲ. ಸೋಮಾರಿತನದ ಆತ್ಮಗಳು ದೇವರು ಏನ್ ಮಾಡೋಂಗಿಲ್ಲ, ತೃಪ್ತಿಗೊಳಿಸೋದೇ ಇಲ್ಲ. ಹಲ್ಲೆಲೂಯಾ. ಎಚ್ಚರವಾಗಿದ್ದ ದುಡಿಯುವಂತ ಆತ್ಮಗಳನ್ನ ದೇವರು ಏನ್ ಮಾಡ್ತಾನೆ, ತೃಪ್ತಿಗೊಳಿಸುವಂತ ದೇವರಾಗಿದ್ದಾನೆ. ಎಚ್ಚರವಾಗಿರ್ಬೇಕು. ಯಾವಾಗ್ಲೂ ಹೆಂಗಿರ್ಬೇಕ್ರಿ, ಎಚ್ಚರ ಅಂದ್ರೆ ಚುರುಕಾಗಿರ್ಬೇಕು. ಆಮೇಲೆ ಹೆಂಗಿರ್ಬೇಕು, ಪಕ್ಕದಲ್ಲಿ ಹೇಳಿ ಹೆಂಗಿರ್ಬೇಕು. ಆಮೇಲೆ ದೇವರ ವಾಕ್ಯದಲ್ಲಿ ಚುರುಕಾಗಿರ್ಬೇಕು, ದುಡಿಯೋದ್ರಲ್ಲಿ ಚುರುಕಾಗಿರ್ಬೇಕು, ಖರ್ಚು ಮಾಡೋದ್ರಲ್ಲಿ ಚುರುಕಾಗಿರ್ಬೇಕು, ಎಲ್ಲದರಲ್ಲಿ ಚುರುಕಾಗಿರ್ಬೇಕು. ಅಲ್ಲಲ್ಲ, ಕೆಲವರು ದುಡಿಯೋದಿಲ್ಲ, ಖರ್ಚು ಮಾತ್ರ ಜಗ್ಗು ಮಾಡ್ತಾರೆ. ಹಲ್ಲೆಲೂಯಾ, ಅರ್ಥ ಆಯ್ತಲ್ಲ? ಆಮೇಲೆ ಹಲ್ಲೆಲೂಯಾ. ಆದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಚುರುಕಾಗಿರ್ಬೇಕು, ಎಚ್ಚರವಾಗಿರ್ಬೇಕು. ಹಲ್ಲೆಲೂಯಾ. ಅಂದ್ರೆ ಆಸೆಗೆ ಎಷ್ಟಿದೆಯೋ ಲೋಕದಲ್ಲಿ ಹಂಗೆ ಮಾತಾಡ್ತಾರಲ್ಲ. ಆಮೇಲೆ ತಮಿಳ್ನಲ್ಲಿ ಒಂದು ಮಾತಿದೆ, ಬೆರಳಿಕೆತ ವೀಕಂ. ಆಮೇಲೆ ಬೆರಳು ಎಷ್ಟಿದೆಯೋ ಅಷ್ಟೇ ಒಂದು ಇರಬೇಕು. ಬೆರಳಿಕ್ಕಿಂತ ದೊಡ್ಡ ತಗೊಂಡ್ರು ಬೆರಳೆ ಹಾಕೊಳಕ್ ಬರಂಗಿಲ್ಲ, ಸಣ್ಣ ತಗೊಂಡ್ರು ಹಾಳಾಗತ್ತೆ. ಎಷ್ಟಿದೆಯೋ ಅಷ್ಟೇ. ಹಲ್ಲೆಲೂಯಾ. ಈ ಕರೆಕ್ಟ್ ಐತಿ. ಆಮೇಲೆ ಹಲ್ಲೆಲೂಯಾ. ಇದಕ್ಕೆ ಜಾಸ್ತಿ ಹೋದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಆದ ಕಾರಣ ದುಡಿಲಿಕ್ಕೆ ನಾವು ಹೆಂಗಿರ್ಬೇಕು, ಚುರುಕಾಗಿರ್ಬೇಕು. ಖರ್ಚು ಮಾಡ್ಲಿಕ್ಕೂ ಚುರುಕಾಗಿರ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಇವತ್ತು ಅನೇಕರು ಏನ್ ಮಾಡ್ತಾರೆ, 10 ರೂಪಾಯಿ ದುಡಿದು 15 ರೂಪಾಯಿ ಖರ್ಚು ಮಾಡ್ತಾರೆ. ಇಲ್ಲ, ದುಡಿಯೋದೇ ಇಲ್ಲ, ಖರ್ಚು ಮಾತ್ರ ಆಗ್ತಾ ಇರ್ತಾವೆ. ಇಂಥದ್ದು ಇರುವಲ್ಲ. ದೇವರ ಮಕ್ಕಳಿಗೆ ನಾವು ಯಾವಾಗಲೂ ಕೊಡುವಂತ ಕೈಗಳಾಗಿರ್ಬೇಕು. ವಾಕ್ಯ ಹಂಗೆ ಹೇಳಿದೆಯಲ್ಲ, ನೀವೇನ್ ಮಾಡೋಂಗಿಲ್ಲ, ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡುವಂತವರಾಗಿ ಮಾಡುತ್ತೇನೆ. ಆಮೇನ್, ಹೇಳಿದಾನ ಇಲ್ವಾ? ಆ ವಾಗ್ದಾನ ನಾನು ನಂಬುತ್ತೇನೆ. ಆ ವಾಗ್ದಾನ ನಾನೇನ್ ಮಾಡ್ತೀನಿ, ನಂಬುತ್ತೇನೆ. ಅದಕ್ಕೆ ದೇವರು ಇವತ್ತಿಗೆ ನಮ್ಮನ್ನು ಕೊಡುವಂತ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಆಮೇಲೆ ಹಲ್ಲೆಲೂಯಾ. ಸೊ ನಿಜವಾಗ್ಲು ಅನೇಕರು ಹೇಳ್ತಾ ಇದ್ದಾರೆ, ಖರ್ಚು ಮಾಡುವಾಗ ಬಂದು ಮಾತಾಡ್ತಾ ಇರ್ತಾರೆ, ನಿಮಗೆ ನಾಳೆ 2 ಮಕ್ಕಳು ಅದಾರ, ಸ್ವಲ್ಪ ಕೂಡಿಸಿಡ್ರಿ ಅಂತ. ಹಲ್ಲೆಲೂಯಾ. ದುಡಿಯದೇ ಇರುವಾಗಲೂ ಜನ ಬಂದು ಹೇಳ್ತಾರೆ, ಹಿಂಗೆ ಕೂತ್ಕೊಂಡಿದ್ರೆ ನಾಳೆ ನಿಮ್ಮ ಮಕ್ಕಳು ಅದಾರ್ರಿ, ಅವ್ರಿಗೇನ ಕೂಡಿಸಿಡ್ರಿ. ಆಮೇಲೆ ಜನ ಹೆಂಗಿದ್ರು ಏನ್ ಮಾಡ್ತಾರ್ರಿ, ಮಾತಾಡ್ತಾರೆ. ಜನರು ಮಾತಾಡ್ಲಿಕ್ಕೆ ಏನ್ ಕೊಡಬಾರದು, ನಾವು ಅವಕಾಶಗಳನ್ನು ಕೊಡಬಾರದು. ದೇವ ನಮಗೆ ಜ್ಞಾನ ಕೊಟ್ಟಿದ್ದಾನೆ. ದೇವ ನಮಗೆ ಏನು ಕೊಟ್ಟಿದ್ದಾನ್ರಿ, ಜ್ಞಾನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅಂದ ಮೇಲೆ ನಾವು ಚುರುಕಾಗಿರ್ಬೇಕು, ಎಚ್ಚರವಾಗಿರ್ಬೇಕು. ದೇವರನ್ನ ಮರಿಬಾರ್ದು. ಏನ್ ಮಾಡಿದ್ರು ಯಾರನ್ನ ಮುಂದೆ ಇಟ್ಕೊಂಡು ಮಾಡ್ರಿ, ಮುಂದಿಟ್ಟು ಹೋಗ್ರಿ. ಹಲ್ಲೆಲೂಯಾ. ದೇವರ ಮುಂದೆ ಇಟ್ಕೊಂಡು ಹೋಗ್ರಿ. ಸೋಲೋ ಜಯವೋ ದೇವರಿಗೆ ಮಹಿಮೆಯಾಗಲಿ. ಆಮೇಲೆ ಸೋಲೋ ಜಯ ಯಾರ ಮಹಿಮೆ ಅದು, ದೇವರಿಗೆ. ಜಯ ಕೊಟ್ಟಾನೆ ಅಂತ ಹೇಳಿ ಜಿಗಿದಾಡೋದು ಬೇಡ, ಸೋಲಾಗಿದೆ ಅಂತ ಸೋತು ಹೋಗೋದು ಬೇಡ. ಏನ್ ಮೊದಲು ದೇವರ ಚಿತ್ತ. ಆಮೇಲೆ ದೇವರ ಚಿತ್ತ ಇತ್ತು, ಬಂತು. ದೇವರ ಚಿತ್ತ ಇಲ್ಲ, ಹೋಯ್ತು. ಆಮೇಲೆ ಅದನ್ನು ಹಿಂಗಿದ್ದ ಮನುಷ್ಯನ ದೇವರ ಆತ್ಮನಲ್ಲಿ ಏನ್ ಮಾಡ್ತಾನೆ, ಸಮೃದ್ಧಿಗೊಳಿಸುವಂತವನಾಗಿರ್ತಾನೆ. ಯಾವುದೇ ಕಾರಣ ಪ್ರಿಯರು ಯಾವಾಗಲೂ ಹೆಂಗಿರ್ಬೇಕು, ನಾವು ಹೆಂಗಿರ್ಬೇಕು, ಹಲ್ಲೆಲೂಯಾ, ಎಚ್ಚರವಾಗಿರ್ಬೇಕು. ಇವನು ನಮ್ಗೆ ಒಂದು ಕೆಲಸ ಕೊಡ್ಬೋದಪ್ಪ ಅಂತ ಹೇಳಿ ಯಾವಾಗಲೂ ಒಂದು ಆಕ್ಟಿವ್ ಆಗಿರ್ಬೇಕು ನಾವು. ಆಮೇಲೆ ಹಲ್ಲೆಲೂಯಾ. ಸೊ ನನಗೆ ಯಾರಾದ್ರು ಏನಾದ್ರು ಕೆಲಸ ಕೊಟ್ಟು ಬಿಟ್ರೆ ಅದು ಮುಗಿಯೋ ತನಕ ನಿದ್ದೆ ಬರೋದಿಲ್ಲ. ಆಮೇಲೆ ಏನ್ ಬರೋದಿಲ್ರಿ, ಯಾಕಂದ್ರೆ ಅವ್ರು ಯಾವಾಗ ಬಂದು ಕೇಳ್ಬಿಡ್ತಾರೆ ಏನು, ಯಾವಾಗ, ಯಾಕಂದ್ರೆ ಅವ್ರ ಮುಖ ನೋಡ್ಬೇಕಲ್ಲ, ಅವ್ರ ಮುಖ ನೋಡಿ ನಾವು ಮಾತಾಡ್ಬೇಕಲ್ಲ. ಹಂಗಾಗಿ ಅವ್ರ ಕೆಲಸ ಏನ್ ಕೊಟ್ಟ ಮಾಡಿ ಮುಗಿಸೋ ತನಕ ನಾವು ನಿದ್ದೆ ಬರೋದೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಸೊ ಈ ಹಾಸ್ಟೆಲ್ ವಿಷಯದಲ್ಲಿ ಕೂಡ ಹಂಗೆ ಆಯ್ತು. ಹಲ್ಲೆಲೂಯಾ. ಸೊ ಅಷ್ಟೆಲ್ಲ ಕಷ್ಟಪಟ್ಟು ಬಂದಿರ್ತೀನಿ, ನೀವು ಪ್ರೋತ್ಸಾಹ ಮಾಡೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ನಾವು ಹೋಗಿ ಮತ್ತೆ ಎಷ್ಟು ಕಾಡಿರ್ತೀವಿ, ಎಷ್ಟು ಬೇಡಿರ್ತೀವಿ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ, ಚುರುಕಾಗಿರಬೇಕು.
ಹೋಗ್ಬೇಕು, ಮಾತಾಡಬೇಕು, ನಿಂತ್ಕೋಬೇಕು, ಧೈರ್ಯ. ಯಾಕಂದ್ರೆ ನಾ ಮುಂದೆ ಹೋಗುವ ವಾಕ್ಯ ಹೇಳ್ತಾ ಇದೆ, ನೀನು ಏನು ಮಾತಾಡಬೇಕಾಗಿದೆಯೋ ದೇವ ನಿನ್ನ ಬಾಯಿನಲ್ಲಿ ಮಾತನ್ನು ಕೊಡುತ್ತಾನೆ. ಆಮೇಲೆ ನನ್ನ ಮಕ್ಕಳಿಗೆ ಅದನ್ನೇ ಹೇಳ್ತಾ ಇರ್ತೀನಿ, ಬಡ್ದು ಕಳಿಸ್ತೀನಿ. ಹೋಗೋದಿಲ್ಲ ಅಂತ ಹೇಳಿ, ಹೋಗು ಬಸ್ ಸ್ಟ್ಯಾಂಡ್ ದಾಟಿ ಹೋಗು, ಈ ಅಂಗಡಿಗೆ ಹೋಗು. ನನಗೆ ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ? ಅಂಗಡಿ ಹೆಸರು ಹೇಳಕತ್ತೀನಲ್ಲ, ದಾರಿ ಗೊತ್ತಿದಲ್ಲ, ನಡಿ ಅಂತೀನಿ. ಆಮೇಲೆ ಹಲ್ಲೆಲೂಯಾ. ಸೊ ಒಟ್ಟು ಹೋಗಿ ಅವ್ರು ಏನು ಮಾಡ್ತಾರೆ, ತಂದು ಬಿಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಚುರುಕಾಗಿರೋದನ್ನ ಈಗಲಿಂದ ನಾವು ಕಳಿಸಿ, ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಚುರುಕಾಗ್ತಾರೆ. ಆಮೇಲೆ ಹಲ್ಲೆಲೂಯಾ. ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಏನು ಮಾಡ್ತಾರೆ, ಚುರುಕಾಗ್ತಾರೆ. ನಾವು ಚುರುಕಾಗಿ ಇರಬೇಕು. ದೇವರ ಮಕ್ಕಳು ನಾವು ಹೆಂಗಿರೋ ಸರ್ಪದಂತೆ ಹೆಂಗಿರ್ಬೇಕಂತೆ. ಹೆಂಗಿರ್ಬೇಕ್ರಿ? ಸರ್ಪ ಹೆಂಗಿರುತ್ತೆ? ಹೊಡೆಸ್ಕೊಂಡು ಹೋಗತ್ತಾ ಅದು? ಸರ್ಪ ಹೆಂಗಿರತ್ತೆ ರೀ? ಆಮೇಲೆ ಬಿಡೋದಿಲ್ಲ, ಸುಮ್ಮನೆ ಹೋಗ್ತಾ ಇರ್ತಾವ, ಯಾರಿಗೇನು ಮಾಡೋಂಗಿಲ್ಲ. ಯಾರಾದ್ರೂ ಏನೋ ಮಾಡಕ್ ಬಂದ್ರೆ ಹೆಂಗೆ ಎದ್ದಿನಲ್ಲತ್ತ, ನನಗೋ ಗೊತ್ತಾಯ್ತು ತಗೋ ಅಂತ ನಿಂದಿರುತ್ತದು. ಆಮೇಲೆ ನಾನ ನೋಡೇ ಬಿಡೋಣ, ಹೆದರತ್ತ ಅದು? ಹೆದರತ್ತ? ನೋಡ್ಬಿಡೋಣ ಬಾ ಅಂತವದು. ಅಲ್ಲೆಲ್ಲೂಯ್ಯ. ಅಷ್ಟು ಚುರುಕಾಗಿರುತ್ತೆ. ಆದ್ರೂ ಯಾರಿಗೂ ಏನು ತೊಂದರೆ ಮಾಡೋಂಗಿಲ್ಲ, ತನ್ನ ಪಾಡ್ತಾನೆ ಹೋಗ್ತಾ ಇರ್ತಾವ. ಯಾರಾದ್ರೂ ಏನು ಬಡಿಲಿಕ್ಕೆ ಬಂದ್ರೆ ಎದ್ದು ನಿಂದಿರ್ತಾವ. ಆಮೇಲೆ ದೇವರ ಮಕ್ಕಳು ನಾವು ಕೂಡ ಹೆಂಗಿರ್ಬೇಕು, ಎಲ್ಲ ವಿಷಯದಲ್ಲಿ ಚುರುಕಾಗಿರಬೇಕು. ಬೇರೆ ಕೋಪ ಮಾಡಿಕೊಳ್ಳೋದ್ರಲ್ಲಿ, ಸಿಟ್ಟು ತೋರಿಸೋದ್ರಲ್ಲಿ, ಬೈಯೋದ್ರಲ್ಲಿ, ಅದರಲ್ಲಿ ಏನು ತೋರಿಸ್ಬಾರ್ದು ನಾವು. ಆಮೇಲೆ ಅದರಲ್ಲಿ ಚುರುಕಿರಬಾರದು, ಅದರಲ್ಲಿ ವೀಕ್ ಆಗಿರು. ಅದೇ ಪಾರಿವಾಳದಂತೆ ನಿಷ್ಕಪಟಿ. ಪಾರಿವಾಳದಂತೆ ನಿಷ್ಕಪಟಿ. ಸರ್ಪದಂತೆ ಜಾಣ ಅಂದ್ರೆ ದುಡಿದು ತೋರಿಸ್ಬೇಕು, ಬದುಕಿ ತೋರಿಸ್ಬೇಕು. ಎಷ್ಟು ಕಷ್ಟಗಳು ಬಂದ್ರು ನಾನು ನಿಂದಿರ್ತೀನಿ, ನನ್ನ ದೇವ್ರು ನಿಲ್ಲಿಸ್ತಾನೆ. ನಂಬಿಕೆ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಬು ಬದುಕಿ ತೋರಿಸಿದ್ದಾನೆ. ಅಲ್ಲಲ್ಲಿ ಪೌಳ ಬದಿಗೆ ತೋರಿಸಿದ್ದಾನೆ. ಇವತ್ತು ಅದೇ ದೇವರು ನಮ್ಮ ಸಂಗಡ ನಮ್ಮ ಆತ್ಮನ ತೃಪ್ತಿಗೊಳಿಸುತ್ತಾನೆ, ನಮ್ಮ ಹೊಟ್ಟೆಯನ್ನು ತುಂಬಿಸ್ತಾನೆ, ನನ್ನ ಜೀವಿತವನ್ನು ಏನ್ ಮಾಡ್ತಾನೆ, ತೃಪ್ತಿಗೊಳಿಸುತ್ತಾನೆ. ಆ ದೇವರು ನನಗೋಸ್ಕರ ಇದ್ದಾನೆ. ಆಮೇಲೆ ಸೊ ಆ ದೇವರನ್ನ ಮರೆಯದೆ ಆ ದೇವರಿಗೆ ಯಾವಾಗಲೂ ಏನ್ ಮಾಡ್ಬೇಕು, ನಾವು ಸ್ತೋತ್ರ ಮಾಡೋಣ. ನಾವೆಲ್ಲರೂ ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ಈ ವಾಕ್ಯಗಳಿಗಾಗಿ ಸ್ತೋತ್ರ. ದೇವರು ನಿಜವಾಗ್ಲೂ ಒಳ್ಳೆ ವಾಕ್ಯಗಳನ್ನು ಕೊಟ್ಟಿದ್ದೀರಿ. ಈ ತಿಂಗಳೆಲ್ಲ ನಮ್ಮ ಆತ್ಮವನ್ನು ತೃಪ್ತಿಗೊಳಿಸುವಂಥ ದೇವರು, ನಮ್ಮನ್ನು ಸಮೃದ್ಧಿಗೊಳಿಸುವಂಥ ದೇವರು, ನಮ್ಮ ಆತ್ಮಕ್ಕೆ ಬಲವನ್ನು ಕೊಡುವಂಥ ದೇವರು, ನಮ್ಮ ಮಧ್ಯಸ್ಥನಾಗಿರೋದಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನೇ, ನಿನ್ನ ಕೃಪೆ, ನಿನ್ನ ಕಟಾಕ್ಷ, ನಿನ್ನ ಬಲ, ನಿನ್ನ ಶಕ್ತಿ ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ದೊಡ್ಡ ಕಾರ್ಯಗಳನ್ನು ಮಾಡಲಿ ಸ್ವಾಮಿ. ಆಶೀರ್ವದಿಸಿಕೊಂಡು ಬಲಪಡಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಬಂದರೆ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಒಂದು ತಾಯಿ ದೇವೆ ನಮ್ಮ ಜೀವಗಳು ಸರಿಗೆ ತಂದೆಯಾದ ದೇವರೇ. ಆಮೆನ್. God bless you.